ಹಲೋ ನಮಸ್ಕಾರ, ವೆಲ್ಕಮ್ ಟು ಕ್ಲಾಸ್ ನಂಬರ್ 5. ಸೀದಾ ಕ್ಲಾಸ್ ಸ್ಟಾರ್ಟ್ ಮಾಡಿಬಿಡೋಣ. ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಇವತ್ತು. ಥಿಯರಿಟಿಕಲಿ ತುಂಬ ಕಾಂಪ್ಲಿಕೇಟೆಡ್ ಟಾಪಿಕ್ಸು. ಸೊ ಈಸಿ ಟು ಅಂಡರ್ಸ್ಟ್ಯಾಂಡ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀಟಾಗಿ ಕೇಳಿಸ್ಕೊಂಡು ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮ್ಗೆ ಹೆಂಗೆ ಅರ್ಥ ಆದರೆ ಹಂಗೆ ನೋಟ್ ಡೌನ್ ಮಾಡ್ಕೊಳ್ಳಿ. ತುಂಬ ಜನ ನಂಗೆ ನೋಟ್ಸ್ ಕಳಿಸಿದ್ದೀರಾ, ತುಂಬ ಖುಷಿ ಆಯಿತು ನೋಡಿ. ಸೊ ಓಕೆ, ಕಲಿತಾ ಇದ್ದಾರೆ ಅಂತ. ಸೊ ಅದೇ ಥರ ಕಂಟಿನ್ಯೂ ಮಾಡಿ. ನಿಮ್ಗೆ ಅರ್ಥ ಆಗಿದ್ದ ಥರ ನೋಟ್ಸ್ನ ನೋಟ್ ಡೌನ್ ಮಾಡಿಕೊಂಡು ಮತ್ತೆ ರಿಪೀಟ್ ಮಾಡಿ, ಮತ್ತೆ ಪ್ರಾಕ್ಟೀಸ್ ಮಾಡಿ ಇದನ್ನು. ಸೊ ಲೆಟ್ಸ್ ಬಿಗಿನ್. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ. ದಿಸ್ ವಿಡಿಯೋ ಇಸ್ ಕ್ರಿಯೇಟೆಡ್ ಫಾರ್ ಎಜುಕೇಷನಲ್ ಆ್ಯಂಡ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ. ಐ ಆಮ್ ನಾಟ್ ಎ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್. ಕಂಟೆಂಟ್ ಶೇರ್ಡ್ ಹಿಯರ್ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್, stock recommendations or financial guidance. Please consult SEBI registered financial advisor before making any investment decisions. Investments in the security market are subject to market risk. Read all the related documents carefully before investing. My intention is purely to spread awareness and knowledge about the stock market, not to provide personal financial advice. Okay, ಕೇಳಿಸ್ಕೊಂಡ್ರಾ? Let's dive into topic. ಇವತ್ತು ಕ್ಲಾಸ್ ನಂಬರ್ 5. ಲಾಸ್ಟ್ ಕ್ಲಾಸಲ್ಲಿ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಮತ್ತು ಸೆಕ್ಟರ್ಸು ಕವರ್ ಮಾಡಿದ್ದೆ. ಈ ಕ್ಲಾಸಲ್ಲಿ ಬೇಸಿಕ್ ಇಂಪಾರ್ಟೆಂಟ್ ಫಂಡಮೆಂಟಲ್ಸ್ ಇದನ್ನು ಕವರ್ ಮಾಡ್ತೀನಿ ಕಂಪ್ಲೀಟಾಗಿ. ಫಂಡಮೆಂಟಲ್ಸ್ ಅಂತ ಕೇಳಿದ ತಕ್ಷಣ ನಾನು ಬರೀ ಟ್ರೇಡಿಂಗ್ ಮಾತ್ರ ಮಾಡೋದು, ನನಗೇನಕ್ಕೆ ಫಂಡಮೆಂಟಲ್ಸು, ನಾನು ಬರೀ ಚಾರ್ಟ್ ನೋಡಿದ್ರೆ ಸಾಕು ಅಂತ ಕೆಲವ್ರು ತಲೆಗೆ ಬರ್ಬೋದು. ಬಟ್ ನೀವು ಮಾಡೋ ತಪ್ಪು ಅಲ್ಲೇ. ಬರೀ ಟ್ರೇಡಲ್ಲಿ ಇಲ್ಲಿ ಬಂತು, ಇಲ್ಲಿಂದ ಸಪೋರ್ಟ್ ತಗೊಂತು, ಮೇಲೆ ಹೋಯ್ತು, ರೆಸಿಸ್ಟೆನ್ಸ್ ತಗೊಂತು, ಇದನ್ನೇ ಇಟ್ಕೊಂಡು ಟ್ರೇಡ್ ಮಾಡೋಕ್ಕಾಗಲ್ಲ. ಫಂಡಮೆಂಟಲ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಟ್ರೇಡಿಂಗ್ ಟು. ಗೊತ್ತಿರಬೇಕು, ಬೇಸಿಕ್ ಫಂಡಮೆಂಟಲ್ಸ್ ಗೊತ್ತಿರಬೇಕು. ಬೇಸಿಕ್ ಫಂಡಮೆಂಟಲ್ಸ್ ಗೊತ್ತಿದ್ರೆ ಒಳ್ಳೆ ಕಂಪ್ನಿನ ಸೆಲೆಕ್ಟ್ ಮಾಡಿಕೊಂಡು ಒಳ್ಳೆ ಟ್ರೇಡ್ ಹಿಡಿಯೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಈ ಕ್ಲಾಸ್ನ ಕಂಪ್ಲೀಟಾಗಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆ, ಲೆಟ್ ಸ್ಟಾರ್ಟ್. ಫಸ್ಟ್ ಒನ್, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಟೋಟಲ್ ಪ್ರೈಸ್ ಟ್ಯಾಗ್ ಆಫ್ ಎ ಕಂಪನಿ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನಾನು ಯಾವಾಗಲೂ ಎಕ್ಸಾಂಪಲ್ ತೊಗೊತೀನಲ್ವಾ, PRA Agro. ಆ ಕಂಪನಿ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆದಮೇಲೆ, ಸರಿನಾ, ನನಗೆ ವಯಸ್ಸಾಗ್ತಾ ನನಗೆ ಮುಂದೆ ಪಾಸ್ ಔಟ್ ಮಾಡೋಕ್ಕೆ ಯಾರೂ ಜನ್ರೇಷನ್ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಕಂಪ್ನಿ ಬಿಲ್ಡ್ ಮಾಡಿರ್ತೀನಿ, ಸುಮಾರು ಒಂದು 1000 ಕೋಟಿ ಕಂಪ್ನಿ ಎಂಪೈರ್ ಬಿಲ್ಡ್ ಮಾಡಿರ್ತೀನಿ. ಮುಂದೆ ಪಾಸ್ ಔಟ್ ಮಾಡೋಕ್ಕೆ ನನಗೆ ಯಾರೂ ಇಲ್ಲ. ಓಕೆ, ನಾನೇನು ಮಾಡ್ತೀನಿ, ನನ್ನ ಕಂಪ್ನಿನ ಸೇಲ್ ಮಾಡಿಬಿಟ್ಟು ನನ್ನ ಆಸ್ತಿನೆಲ್ಲ ದಾನ ಮಾಡ್ತೀನಿ, ಈ ಥರ ಡಿಸೈಡ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ತುಂಬ ಜನ ಇಂಡಸ್ಟ್ರಿಯಲಿಸ್ಟ್ ಈ ಥರ ಮಾಡ್ತಾರೆ. ಆ ಥರ ಮಾಡಿದಾಗ ಆ ಕಂಪ್ನಿನ ಕಂಪ್ಲೀಟಾಗಿ ತಗೊಳ್ಳೋಕ್ಕೆ ಮುಂದೆ ಬರ್ತಾರಲ್ವ, ಅವರು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ನೋಡ್ತಾರೆ. ಈ ಕಂಪ್ನಿ ಎಷ್ಟಕ್ಕೆ ಬೆಲೆ ಬಾಳುತ್ತೆ, ಇವತ್ತು ನಾನು ಹೋಗಿ ಈ ಕಂಪ್ನಿನ ತೊಗೊಬೇಕಂದ್ರೆ, PRA Agroನ ತೊಗೊಬೇಕು ಅಂದರೆ ಆ ಕಂಪನಿಗೆ ಎಷ್ಟು ಕೋಟಿ ನಾನು ಪೇಮೆಂಟ್ ಮಾಡಬೇಕು, ದಟ್ ಈಸ್ ಕಾಲ್ಡ್ ಎಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಓಕೆ, ಇದು ಫಾರ್ಮುಲಾಸ್. ನಾನು ಪ್ರತಿಯೊಂದು ಫಂಡಮೆಂಟಲ್ ಇದಕ್ಕೂ ಫಾರ್ಮುಲಾಸ್ ಹಾಕಿರ್ತೀನಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಇದನ್ನ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ, ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಇಲ್ಲ ಅಂದರೆ ಈ ಎಕ್ಸಾಕ್ಟ್ ನಂಬರ್ ಸಿಗ್ಬಿಡುತ್ತೆ ಆರಾಮಾಗಿ ಇಂಟರ್ನೆಟಲ್ಲಿ. ನೀವು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನಲ್ಲೇ ಏನು ಹಾಕೋಬೇಕಾಗಿಲ್ಲ, ಬರೀ ಫಾರ್ಮುಲಾ ಬಂದು ಬರೀ ಥಿಯರಿಗೋಸ್ಕರ ಹಾಕಿದ್ದೀನಿ ಅಷ್ಟೇ. ಓಕೆ, ಇದು ಫಾರ್ಮುಲಾ ಮಾರ್ಕೆಟ್ ಕ್ಯಾಪ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕ್ಕೆ. ಕರೆಂಟ್ ಶೇರ್ ಪ್ರೈಸ್ ಇಂಟು ಟೋಟಲ್ ನಂಬರ್ ಆಫ್ ಶೇರ್, ಎಷ್ಟು ಶೇರ್ಸು ಟ್ರೇಡ್ ಆಗ್ತಾ ಇದೆ ಆ ಕಂಪನಿದು, ಆ ಪ್ರತಿಯೊಂದು ಶೇರ್ದು ಎಷ್ಟು ಪ್ರೈಸ್ ಇದೆ, ಅದು 2 ಮಲ್ಟಿಪ್ಲೈ ಮಾಡಿದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಗುತ್ತೆ. ಓಕೆ, ಶೇರ್ ಪ್ರೈಸು 50 ರೂಪಾಯಿ ಇದೆ ಅಂದಿದ್ದು ಮಾತ್ರಕ್ಕೆ ಆ ಕಂಪನಿ ಚೀಪ್ ಅಲ್ಲ. ಯಾವುದೋ ಒಂದು ಕಂಪ್ನಿದು ಶೇರ್ ಪ್ರೈಸು 5000 ಇದೆ ಅಂದಿದ್ದು ಮಾತ್ರಕ್ಕೆ ಅದು ಎಕ್ಸ್ಪೆನ್ಸಿವ್ ಅಲ್ಲ. ಓಕೆ, ಇಲ್ಲಿ ನಾವು ತಪ್ಪು ಮಾಡ್ತೀವಿ ಜಡ್ಜ್ ಮಾಡೋದ್ರಲ್ಲಿ. ಏನಕ್ಕಲ್ಲ ಅಂದರೆ, ಯಾವುದೇ ನೋಡಿ, ಕಂಪನಿ ಏದು ಶೇರ್ ಪ್ರೈಸು 50 ರೂಪಾಯಿ ಇದೆ, ಬಟ್ ಅದ್ರದ್ದು ಶೇರ್ಸು 1 ಬಿಲಿಯನ್ ಶೇರ್ಸ್ ಇದೆ. ಓಕೆ, ಅದೇ ಕಂಪನಿ ಬಿದು ಇನ್ನೊಂದು ಕಂಪ್ನಿದು ಶೇರ್ ಪ್ರೈಸು 5000 ಇದೆ, ಬಟ್ ದೇ ಓನ್ಲಿ ಹ್ಯಾವ್ 1 ಮಿಲಿಯನ್ ಶೇರ್ಸ್. ಯಾವ್ದು ದೊಡ್ಡದು? ಇದನ್ನು ಮಲ್ಟಿಪ್ಲೈ ಮಾಡಿ ನಂಬರ್ನ. 50 ಇಂಟು 1 ಬಿಲಿಯನ್ ಮಾಡಿದ್ರೆ ದೊಡ್ಡದಾಗುತ್ತಾ, 5000 ಇಂಟು 1 ಮಿಲಿಯನ್ ಮಾಡಿದ್ರೆ ದೊಡ್ಡದಾಗುತ್ತಾ? ಆಬ್ವಿಯಸ್ಲಿ ಕಂಪ್ನಿ ಎ ಇಸ್ ಬಿಗರ್ ದೆನ್ ಕಂಪ್ನಿ ಬಿ ಅಲ್ವಾ? ಸೊ ಶೇರ್ ಪ್ರೈಸ್ ಒಂದನ್ನೇ ಇಟ್ಕೊಂಡು ನಾವು ಯಾವುದೇ ಕಂಪ್ನಿನ ಚಿಕ್ಕದು ಅಥವಾ ದೊಡ್ಡದು ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್, ಈ ಮಾರ್ಕೆಟ್ ಕ್ಯಾಪ್ ಬೇಸಿಸ್ ಮೇಲೆ ಕಂಪನೀಸ್ನ ತ್ರೀ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪ್. ಇದನ್ನ P ರೇಷಿಯೋ ಅಂದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂತ ಅರ್ಥ. ಇಟ್ ಟೆಲ್ಸ್ ಯು ಹೌ ಮಚ್ ಯು ಆರ್ ಪೇಯಿಂಗ್ ಫಾರ್ 1 ರೂಪಿ ಆಫ್ ದ ಕಂಪ್ನೀಸ್ ಪ್ರಾಫಿಟ್. ಇಟ್ ಹೆಲ್ಪ್ಸ್ ಯು ಫಿಗರ್ ಔಟ್ ಅ ಸ್ಟಾಕ್ ಇಸ್ ಚೀಪ್ ಆರ್ ಎಕ್ಸ್ಪೆನ್ಸ್. ಅಂದ್ರೆ ಈಸಿಯಾಗಿ ಅರ್ಥ ಆಗೋ ಥರ ಹೇಳ್ತೀನಿ ನೋಡಿ. ನಿಮ್ಮ ಫ್ರೆಂಡ್ದು ಒಂದು ಕೆಫೆ ಇದೆ ಅಂತ ಇಟ್ಕೊಳ್ಳೋಣ. ಕೆಫೆ ಅಂದರೆ ಏನು, ಟೀ ಅಂಗಡಿ, ಕಾಫಿ ಅಂಗಡಿ ಆ ಥರ ಅಂತ ಇಟ್ಕೊಳ್ಳೋಣ. ಓಕೆ, ಆ ಕಾಫಿ ಶಾಪಲ್ಲಿ ಅವನು ರಾ ಮೆಟೀರಿಯಲ್ಸ್ಗೆ, ಕಾಫಿ ಬೀನ್ಸ್ಗೆ ಎಲ್ಲ ಪೇ ಮಾಡಿ, ರೆಂಟ್ ಪೇ ಮಾಡಿ, ಎಂಪ್ಲಾಯೀಸ್ಗೆ ಸ್ಯಾಲ್ರೀಸ್ ಪೇ ಮಾಡಿ, ಅದೆಲ್ಲ ಆದಮೇಲೆ ಕಂಪನಿ 1 ಲ್ಯಾಕು ಪ್ರಾಫಿಟ್ ಮಾಡುತ್ತೆ ಪ್ರತಿ ವರ್ಷ ಅಂತ ಇಟ್ಕೊಳ್ಳೋಣ. ಸರಿನಾ, 1 ಲ್ಯಾಕ್ ಪ್ಯೂರ್ ಪ್ರಾಫಿಟ್ ಎವ್ರಿ ಇಯರ್, ಎಲ್ಲ ಎಕ್ಸ್ಪೆನ್ಸಸ್ಸು ಎಲ್ಲ ರಿಡ್ಯೂಸ್ ಆದಮೇಲೆ. ಓಕೆ, ಈಗ ನಿಮ್ಮ ಫ್ರೆಂಡ್ ಏನು ಮಾಡ್ತಾನೆ, ನಾನು ಈ ಕೆಫೆನ ಸೇಲ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ನಾನು ಆಫರ್ ಮಾಡ್ತಾ ಇರೋದು 10 ಲ್ಯಾಕ್ಸ್, 10 ಲಕ್ಷ ಕೊಡು, ಈ ಕೆಫೆನ ನೀನು ಇಟ್ಕೋ ಅಂತ ಆಫರ್ ಕೊಡ್ತಾನೆ ನಿನಗೆ ಅಂತ ಇಟ್ಕೊಳ್ಳೋಣ. ಆಗ ನೀವೆಷ್ಟು ಪೇ ಮಾಡ್ತಾ ಇದ್ದೀರಾ ಕಂಪನಿಗೆ? 10 ಲ್ಯಾಕ್ಸ್ ವರ್ತಿರೋ ಅಷ್ಟು ಆ ಕೆಫೆಗೆ ಎಷ್ಟು ಪೇ ಮಾಡ್ತಾ ಇದ್ದೀರಾ ಅಂದರೆ, ಯು ಆರ್ ಪೇಯಿಂಗ್ 10 ಟೈಮ್ಸ್ ದ ಅಮೌಂಟ್ ಆಫ್ ಬಿಸ್ನೆಸ್ ಮೇಕ್ಸ್ ಇನ್ ಎ ಇಯರ್. ಅಂದರೆ 1 ವರ್ಷಕ್ಕೆ ಅದು ಪ್ರಾಫಿಟ್ ಮಾಡ್ತಾ ಇರೋದೆಷ್ಟು? 1 ಲ್ಯಾಕ್ ಪರ್ ಇಯರ್ ಅಲ್ವಾ? 1 ಲ್ಯಾಕ್ ಪರ್ ಇಯರ್ ಮಾಡ್ತಾ ಇರೋ ಒಂದು ಕೆಫೆಗೆ
ನೀವು 10 lakhs ಕೊಟ್ಟು ತಗೊಳ್ತಾ ಇದ್ದೀರಾ ಅಂದರೆ ಯು ಆರ್ ಪೇಯಿಂಗ್ 10 times ದ ಅರ್ನಿಂಗ್ ಕೆಪಾಸಿಟಿ ಆಫ್ ದಟ್ ಕಂಪನಿ. ಓಕೆನಾ? ಅದನ್ನೇ PE ರೇಷಿಯೋ ಅಂತ ಕರೆಯೋದು. ನೀವು ಇನ್ವೆಸ್ಟ್ ಮಾಡಿರೋ 10 ಲಕ್ಷನ ಆ ಕೆಫೆಯಿಂದ ಪ್ರಾಫಿಟ್ ತೆಗಿಬೇಕು ಅಂದರೆ ಇದೇ ಥರ ಪ್ರತಿ ವರ್ಷ 1 ಲಕ್ಷನೇ ಪ್ರಾಫಿಟ್ ಮಾಡ್ತಾ ಇದೆ, ಕಮ್ಮಿನೂ ಆಗಿಲ್ಲ ಜಾಸ್ತಿನೂ ಆಗಿಲ್ಲ ಅಂತ ಇಟ್ಕೊಂಡ್ರೆ ನಿಮಗೆ 10 ವರ್ಷ ಬೇಕು ಇನ್ವೆಸ್ಟ್ ಮಾಡಿರೋ ಅಮೌಂಟ್ನ ವಾಪಸ್ ತೆಗಿಯೋಕ್ಕೆ. ಓಕೆ, ಆ ಕೆಫೆದು PE ರೇಷಿಯೋ ಎಷ್ಟು? 10. ಅದೇ ನಿಮ್ಮ ಫ್ರೆಂಡು 5 ಲಕ್ಷಕ್ಕೆ ಆಫರ್ ಮಾಡಿದ್ರೆ 5 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಕೆಫೆ ಅಂದರೆ ಅದ್ರದ್ದು PE ರೇಷಿಯೋ ಎಷ್ಟು? 5. ಅದೇ ಅವ್ನು 20 ಲಕ್ಷ ಕೇಳಿದ್ರೆ 20 ಲಕ್ಷ ಕೊಟ್ಬಿಡು ಕೆಫೆ ಇಟ್ಕೊ ಅಂತ ಕೇಳಿದ್ರೆ ಆ ಕಂಪ್ನಿದು PE ಎಷ್ಟು? 20. ಓಕೆ, ಅರ್ಥ ಆಯ್ತಾ? ಅವ್ನು ಏನು ಮಾಡ್ತಾ ಇರೋದು 1 lakh ಪ್ರಾಫಿಟ್ ಮಾಡ್ತಾ ಇರೋ ಕಂಪ್ನಿನ 20 lakhsಗೆ ಅಥವಾ 5 lakhsಗೆ ಆಫರ್ ಮಾಡ್ತಾ ಇದ್ದಾನೆ. ಓಕೆ, ಅರ್ಥ ಆಯ್ತಾ? ಇದನ್ನೇ PE ರೇಷಿಯೋ ಅಂತ ಕರೀತಾರೆ. PE ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕೆ ಇರೋ ಫಾರ್ಮುಲಾ ಇದು. ಓಕೆ, ನೆಕ್ಸ್ಟ್ ಅರ್ನಿಂಗ್ಸ್ ಪರ್ ಶೇರ್ ಅಂದರೆ ಕಂಪನೀಸ್ ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಶೇರ್. ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪನಿ 10 ಲಕ್ಷ ಅರ್ನ್ ಮಾಡುತ್ತೆ ಪರ್ ಇಯರ್ಗೆ ಅಂತ ಇಟ್ಕೊಳ್ಳೋಣ. ಅದ್ರದ್ದು ಎಷ್ಟು ಶೇರ್ಸ್ ಇದೆ? ಫಾರ್ ಎಕ್ಸಾಂಪಲ್ 1000 ಶೇರ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಈಚ್ ಶೇರ್ಗೆ 1000 rupees ಪ್ರಾಫಿಟ್ ಬರುತ್ತೆ. ಇದನ್ನೇ ಅರ್ನಿಂಗ್ಸ್ ಪರ್ ಶೇರ್ ಅಂತ ಕರೀತಾರೆ. ಯು ಶುಡ್ ಓನ್ಲಿ ಕಂಪೇರ್ PE ರೇಷಿಯೋ ಆಫ್ ಕಂಪನಿ ಟು ಅದರ್ ಕಂಪನೀಸ್ ಎಕ್ಸಾಕ್ಟ್ ಸೇಮ್ ಇಂಡಸ್ಟ್ರಿ. ಅಂದರೆ ನೀವು IT ಇಂಡಸ್ಟ್ರಿಯಲ್ಲಿರೋ ಕಂಪನಿದು PE ರೇಷಿಯೋನ ಎತ್ಕೊಂಡೋಗಿ ಯಾವುದೋ ಒಂದು ಮೆಟಲ್ ಸೆಕ್ಟರ್ ಇರೋ ಕಂಪ್ನಿಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಏನಕ್ಕಾಗಲ್ಲ ಅಂದರೆ IT ಸೆಕ್ಟರ್ದು ಯೂಶ್ವಲಿ ಹೈ PE ಇರುತ್ತೆ. ಓಕೆ, ಮೆಟಲ್ ಸೆಕ್ಟರ್ದು ಯೂಶ್ವಲಿ ಲೋ PE ಇರುತ್ತೆ. ಇವೆರಡನ್ನೂ ಕಂಪೇರ್ ಮಾಡಿಬಿಟ್ಟು ಮೆಟಲ್ ಸೆಕ್ಟರು IT ಕಂಪ್ನಿಗಿಂತ ಬೆಟರ್ ಅಂತ ಹೇಳೋಕ್ಕಾಗಲ್ಲ. ಓಕೆ, ನೀವು ಕಂಪೇರ್ ಮಾಡೋಂಗಿದ್ರೆ IT ಸೆಕ್ಟರ್ದು PEದು IT ಕಂಪ್ನಿದು PEನ ಅದೇ ಸೆಕ್ಟರ್ದು ಇನ್ನೊಂದು ಕಂಪನಿ, ಫಾರ್ ಎಕ್ಸಾಂಪಲ್ ಈಗ ಇನ್ಫೋಸಿಸ್ದು PEನ ಅದೇ ಸೆಕ್ಟರ್ದು ಇನ್ನೊಂದು ಕಂಪ್ನಿ ಯಾವುದು? ವಿಪ್ರೋ. ಇವೆರಡರದ್ದು PEನ ಕಂಪೇರ್ ಮಾಡಿ ಡಿಸೈಡ್ ಮಾಡ್ಬೋದು. ನೆಕ್ಸ್ಟ್ EBITDA, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸ್, ಡೆಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್. ಓಕೆ, ಪ್ಯೂರ್ ಆಪರೇಟಿಂಗ್ ಪ್ರಾಫಿಟ್ ಟೆಲ್ಸ್ ಯು ಹೌ ಮಚ್ ಮನಿ ದ ಆಕ್ಚುಯಲ್ ಬಿಸ್ನೆಸ್ ಮೇಡ್ ಬಿಫೋರ್ ಅಕೌಂಟೆಂಟ್ಸ್, ಟ್ಯಾಕ್ಸ್ ಮ್ಯಾನ್ ಅಂಡ್ ಬ್ಯಾಂಕರ್ಸ್ ಟೇಕ್ ದೇರ್ ಸ್ಲೈಸ್. ಅಂದರೆ ಯಾವುದೇ ಒಂದು ಕಂಪ್ನಿ ಪ್ರಾಫಿಟ್ ಮಾಡಿದಾಗ ಅದರಲ್ಲಿ ಟ್ಯಾಕ್ಸು, ಸ್ಯಾಲ್ರೀಸ್ ಎಲ್ಲ ಹೋಗುತ್ತೆ ಅಲ್ವಾ? ಅದೆಲ್ಲ ಹೋಗೋಕ್ಕಿಂತ ಮುಂಚೆ ಎಷ್ಟು ಪ್ರಾಫಿಟ್ ಮಾಡಿದೆ ಅದನ್ನು ಈಚೆಗೆ ತೆಗಿದೇನೆ ಎಷ್ಟು ಪ್ರಾಫಿಟ್ ಮಾಡಿದೆ ಅಂತ, ಅದೇ EBITDA. ಇದು ಏನಕ್ಕೆ ಯೂಸ್ಫುಲ್ ಆಗುತ್ತೆ ಅಂದರೆ ಬೇರೆ ಬೇರೆ ಸ್ಟೇಟ್ಸಲ್ಲಿ ಬೇರೆ ಬೇರೆ ಟ್ಯಾಕ್ಸ್ ರೂಲ್ಸ್ ಇರುತ್ತೆ, ಬೇರೆ ಬೇರೆ ಎಕ್ಸ್ಪೆನ್ಸಸ್ ಇರುತ್ತೆ. ನೀವು ಒಂದು ಸ್ಟೇಟಲ್ಲಿರೋ ಕಂಪ್ನಿನ ಇನ್ನೊಂದು ಸ್ಟೇಟ್ ಜೊತೆ ಕಂಪೇರ್ ಮಾಡಬೇಕಂದ್ರೆ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ, ತಲೆನೋವು. ಸೊ ಅದಕ್ಕೆ EBITDA ನಂಬರ್ ಗೊತ್ತಿದ್ರೆ ಎರಡು ಕಂಪನಿ ಯಾವ ಥರ ಪರ್ಫಾರ್ಮ್ ಮಾಡ್ತಾ ಇದೆ ಅದನ್ನು ಕಂಪೇರ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಅದನ್ನು ಬ್ರೇಕ್ ಡೌನ್ ಮಾಡಿದ್ದೀನಿ ನೋಡಿ. EBITDA ಅಂದರೆ ಅಂದರೆ ಏನು? ಅರ್ನಿಂಗ್ಸ್, ಸ್ಟಾರ್ಟಿಂಗ್ ಪ್ರಾಫಿಟ್ ಎಷ್ಟು ಅಂತ. ಮನಿ ಬಿಫೋರ್ ವಿ ಸಬ್ಟ್ರಾಕ್ಟ್ ದ ಫಾಲೋಯಿಂಗ್, ಈ ಕೆಳಗಡೆ ಇದೆಯಲ್ವಾ, ಇಷ್ಟನ್ನ ಸಬ್ಸ್ಟ್ರಾಕ್ಟ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಮನಿ ಅರ್ನ್ ಮಾಡಿದೆ ಕಂಪನಿ. ಅರ್ನಿಂಗ್ಸ್ ಬಿಫೋರ್ ಪೇಯಿಂಗ್ ಇಂಟ್ರೆಸ್ಟ್, ಬ್ಯಾಂಕ್ಸ್ ಹತ್ರ ಲೋನ್ ತಗೊಂಡಿರ್ತಾರಲ್ವ ಅದಕ್ಕೆ ಪೇ ಮಾಡೋ ಇಂಟ್ರೆಸ್ಟ್ ಇರ್ಬೋದು, ಅಥವಾ ಅರ್ನಿಂಗ್ಸ್ ಬಿಫೋರ್ ಪೇಯಿಂಗ್ ಟ್ಯಾಕ್ಸಸ್, ಮನಿ ಪೇಡ್ ಟು ದ ಗೌರ್ಮೆಂಟ್. ಟ್ಯಾಕ್ಸು ನಿಮ್ಮೆ ಅಕ್ಕ ಬರ್ತಾರಲ್ವಾ ತೆಗಿಯೋ ಟ್ಯಾಕ್ಸ್ ಅಂತ ಅವರು ಕೊಡೋಕ್ಕಿಂತ ಮುಂಚೆ ಎಷ್ಟು ಅರ್ನಿಂಗ್ ಮಾಡಿದೆ. ಅರ್ನಿಂಗ್ಸ್ ಬಿಫೋರ್ ಡೆಪ್ರಿಸಿಯೇಷನ್ ಅಂದರೆ ಯಾವುದೇ ಒಂದು ಕಂಪನಿ ಆಪ್ರೇಟ್ ಮಾಡ್ತಾ ಇರಬೇಕಾದ್ರೆ ಅದೊಂದು ಕೆಲವೊಂದು ಮಿಷಿನರೀಸ್ ಕೂಡ ಇರುತ್ತೆ. IT ಕಂಪ್ನೀಸ್ ಆದರೆ ಲ್ಯಾಪ್ಟಾಪ್ಸು, ಸಿಸ್ಟಮ್ಸ್ ಇರುತ್ತೆ. ಮೆಟಲ್ ಕಂಪ್ನೀಸ್ ಆದರೆ ಲಾರಿಗಳಿರ್ತವೆ, ಮೆಷಿನ್ಗಳಿರ್ತವೆ, ದೊಡ್ಡ ದೊಡ್ಡ ಮೆಷಿನ್ಗಳಿರ್ತವೆ. ಅದರದ್ದೆಲ್ಲ ವ್ಯಾಲ್ಯೂ ಹೋಗ್ತಾ ಇನ್ ಟೈಮ್ ಡಿಪ್ರಿಸಿಯೇಷನ್ ಆಗ್ತಾ ಇರುತ್ತೆ. ಇವಾಗ ನೀವೇ ಒಂದು ಪರ್ಸನಲ್ ಗಾಡಿ ತೊಗೊಂಡ್ರೆ, ಒಂದು ಸ್ಪ್ಲೆಂಡರ್ ತೊಗೊತೀರಾ ಅಂತ ಇಟ್ಕೊಳ್ಳಿ. ಸ್ಪ್ಲೆಂಡರ್ಗೆ 1 ಲಕ್ಷ ಕೊಟ್ಬಿಟ್ಟು ಇವತ್ತು ತೊಗೊಂಡಿರ್ತೀರಾ, ಈ ಇಯರ್ ತೊಗೊಂಡಿರ್ತೀರಾ. ನೆಕ್ಸ್ಟ್ ಒಂದು 5 years ಆದಮೇಲೆ ಅದನ್ನ ಸೇಲ್ ಮಾಡಬೇಕಂದ್ರೆ 1 ಲಕ್ಷಕ್ಕೆ ಹೋಗುತ್ತಾ? ಇಲ್ಲ ಅಲ್ವಾ? 80,000, 90,000 ಅಥವಾ 70,000 ಇಷ್ಟು ಕೇಳ್ತಾರೆ ಯಾರಾದರೂ. ಮಿಕ್ಕಿದ್ದು 30,000 ಎಲ್ಲೋಯ್ತು, ಅದೇ ಡೆಪ್ರಿಸಿಯೇಷನ್ ಅಂತ ಕರೀತಾರೆ. ಓಕೆ, ಆ ಡೆಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಪ್ರಾಫಿಟ್ ಮಾಡಿತ್ತು. ಅರ್ನಿಂಗ್ಸ್ ಬಿಫೋರ್ ಅಮಾರ್ಟೈಸೇಷನ್ ಅಂದರೆ ಲಾಸ್ ಇನ್ ವ್ಯಾಲ್ಯೂ ಆಫ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಓವರ್ ಟೈಮ್. ಸಾಫ್ಟ್ವೇರ್ ಪೇಟೆಂಟ್ ಮಾಡ್ತಿರ್ತಾರೆ ಯಾವುದೋ ಒಂದು ಕಂಪನಿದು. ಆ ಕಂಪನಿ ಪೇಟೆಂಟು ಇಷ್ಟು ವರ್ಷಕ್ಕೆ ವ್ಯಾಲ್ಯೂ ಅಂತ ಇರುತ್ತೆ, 5 ವರ್ಷಕ್ಕೆ ವ್ಯಾಲಿಡ್ ಅಂತ ಇರುತ್ತೆ. 5 ವರ್ಷ ಆದಮೇಲೆ ಅದಕ್ಕೆ 0 ವ್ಯಾಲ್ಯೂ, ಆ ಪೇಟೆಂಟ್ಗೆ ವ್ಯಾಲ್ಯೂ ಇಲ್ಲ ಅಲ್ವಾ? ಅದನ್ನೇ ಅಮಾರ್ಟೈಸೇಷನ್ ಅಂತ ಕರೀತಾರೆ. ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ಕಂಪನಿ ಎಷ್ಟು ಅರ್ನ್ ಮಾಡಿದೆ ಅದೇ EBITDA. ಓಕೆ, ಆ ನಂಬರ್ನ EBITDA ಅಂತ ಕರೀತಾರೆ. ಇದನ್ನ ಕೆಫೆ ಎಕ್ಸಾಂಪಲ್ ಕೊಟ್ಟಿದ್ನಲ್ಲ, ಅದೇ ಎಕ್ಸಾಂಪಲ್ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಆ ಕೆಫೆಯಲ್ಲಿ 10 lakhs ಪೇ ಮಾಡಿದ್ದಾರೆ ಕಸ್ಟಮರ್ಸ್ ಇಂದ, 10 lakhs ಬಂತು ಅಂತ ಇಟ್ಕೊಳ್ಳೋಣ. ಓಕೆ, ಟೋಟಲ್ ರೆವೆನ್ಯೂ ಅದು. ಆ 10 lakhs ಅಲ್ಲಿ 6 lakhs ಕಾಫಿ ಬೀನ್ಸ್ಗೋಯ್ತು, ರೆಂಟ್ಗೋಯ್ತು, ವರ್ಕರ್ ಸ್ಯಾಲರಿಗೋಯ್ತು. ಓಕೆ, ಅದನ್ನ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕರೀತಾರೆ. ಆಮೇಲೆ ಕೆಫೆ ಹ್ಯಾಸ್ 4 lakhs ಲೆಫ್ಟ್ ಓವರ್. 10 ಲಕ್ಷದಲ್ಲಿ 6 ಲಕ್ಷ ಹೋದ್ರೆ ಎಷ್ಟು ಉಳ್ಕೊಳ್ಳುತ್ತೆ? ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಹೋದ್ರೆ ಎಷ್ಟು ಉಳ್ಕೊಳ್ಳುತ್ತೆ? 4 lakhs ಉಳ್ಕೊಳ್ಳುತ್ತೆ. ಆ 4 lakhsನೇ EBITDA ಅಂತ ಕರೀತಾರೆ. ಓಕೆ, ಅರ್ಥ ಆಯ್ತಾ? ಅದಾದ್ಮೇಲೆ ಆ 4 ಲಕ್ಷನೂ ಮನೆಗೆ ಎತ್ಕೊಂಡು ಹೋಗ್ತಾನಾ? ಇಲ್ಲ ಅಲ್ವಾ? 4 ಲಕ್ಷದಲ್ಲಿ ಟ್ಯಾಕ್ಸ್ ಕಟ್ಬೇಕಲ್ವಾ?
ದೇ ಸ್ಟಿಲ್ ಹ್ಯಾವ್ ಟು ಪೇ ಇಂಟ್ರೆಸ್ಟ್ ಟು ದ ಬ್ಯಾಂಕ್ ಲೋನ್ ಏನಾದರೂ ತಗೊಂಡಿದ್ರೆ ಇಂಟ್ರೆಸ್ಟ್ ಪೇ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ಪೇ ಮಾಡಬೇಕು. ಆಮೇಲೆ ಮೆಷಿನ್ಸ್ ಹೋಗಿರುತ್ತೆ, ಎಕ್ಸ್ಪ್ರೆಸ್ ಮೆಷಿನ್ ಇಟ್ಟಿರ್ತಾನೆ ಅನ್ಕೊಳ್ಳಿ, ಅದಕ್ಕೆ ಏನಾದರೂ ರಿಪೇರ್ ಬಂತು ಅದಕ್ಕೆ ಖರ್ಚು ಬೇಕಾಗುತ್ತೆ, ಅಥವಾ ಅದು ಹಳೇದಾಗೋಯ್ತು ಅದನ್ನ ರಿಪ್ಲೇಸ್ ಮಾಡಬೇಕು ಅದಕ್ಕೆ ಖರ್ಚು ಮಾಡಬೇಕಾಗುತ್ತೆ. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮುಂಚೆನೆ ಎಬಿಟಾನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಓಕೆ, ಇದನ್ನೆಲ್ಲ ತೆಗಿಯೋಕ್ಕಿಂತ ಮುಂಚೆನೆ ಎಬಿಟಾನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಓಕೆ, ದಿಸ್ ಹೆಲ್ಪ್ಸ್ ಕಂಪೇರಿಂಗ್ ಕಂಪ್ನೀಸ್ ಆನ್ ಹೌ ವೆಲ್ ದೇ ಆರ್ ಡೂಯಿಂಗ್ ಅಕ್ರಾಸ್ ಗ್ಲೋಬ್ ವಿತೌಟ್ ಅನ್ನೆಸೆಸರಿ ನಾಯ್ಸ್ ಆನ್ ಇನ್ಫಾರ್ಮೇಶನ್. ಅಂದ್ರೆ ನಾನು ಹೇಳಿದ್ನಲ್ಲ ಆವಾಗಲೇ, ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ರೂಲ್ಸ್ ಇರುತ್ತೆ, ಟ್ಯಾಕ್ಸ್ ರೇಟು ಬೇರೆ ಬೇರೆ ಇರುತ್ತೆ. ಅದನ್ನೆಲ್ಲ ತಲೆಗೆ ಹಾಕೊಂಡು ಕಾಂಪ್ಲಿಕೇಟೆಡ್ ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಒಂದೇ ಸಲ ಎಬಿಟಾ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 2 ಕಂಪನಿನ ಕಂಪೇರ್ ಮಾಡೋದು ತುಂಬಾ ಈಸಿ ಆಗೋಗುತ್ತೆ. ಅದಕ್ಕೆ ಎಬಿಟಾನ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ರಿಟರ್ನ್ ಆನ್ ಈಕ್ವಿಟಿ, ROE. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಕಂಪ್ನಿನ ಸೆಲೆಕ್ಟ್ ಮಾಡ್ಕೊಬೇಕು ನೀವು ಇನ್ವೆಸ್ಟ್ಮೆಂಟ್ಗೆ ಅಂದ್ರೆ ROE ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂದ್ರೆ ROE ಟೆಲ್ಸ್ ಯು ಹೌ ಗುಡ್ ಎ ಕಂಪನೀಸ್ ಮ್ಯಾನೇಜ್ಮೆಂಟ್ ಈಸ್ ಟೇಕಿಂಗ್ ಕೇರ್ ಆಫ್ ಯುವರ್ ಇನ್ವೆಸ್ಟ್ಮೆಂಟ್ ಮನಿ ಅಂಡ್ ಟರ್ನಿಂಗ್ ಇನ್ ಟು ಪ್ರಾಫಿಟ್. ಇಟ್ಸ್ ದ ಅಲ್ಟಿಮೇಟ್ ಮೆಜರ್ ಆಫ್ ಎಫಿಷಿಯನ್ಸಿ. ಈಗ ಈಸಿ ಟು ಅಂಡರ್ಸ್ಟ್ಯಾಂಡ್ ಎಕ್ಸಾಂಪಲ್ ಅಲ್ಲಿ ನೋಡೋಣ. ನಿಮ್ಮ ಹತ್ರ 1 ಲಕ್ಷ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ನೀವು ನೋಡ್ತಾ ಇರ್ತೀರ, ಆಪರ್ಚುನಿಟಿ ನೋಡ್ತಾ ಇರ್ತೀರ, ಯಾವುದೋ ಒಂದು ಬಿಸ್ನೆಸ್ ಆಪರ್ಚುನಿಟಿಗೆ ನೋಡ್ತಾ ಇರ್ತೀರ, ಇನ್ವೆಸ್ಟ್ ಮಾಡಬೇಕು ಎಲ್ಲಾದ್ರೂ ಅಂತ. ನಿಮ್ಮ ಹತ್ರ ಇಬ್ಬರು ಫ್ರೆಂಡ್ಸು ಅಥವಾ ಯಾರೋ ಇಬ್ಬರು ಬಿಸ್ನೆಸ್ ಮೆನ್ ಬರ್ತಾರೆ, ಆಫರ್ ಮಾಡ್ತಾರೆ. ಓಕೆ, ಒಬ್ಬ ಏನು ಹೇಳ್ತಾನೆ, ಆ 1 ಲಕ್ಷ ನನಗೆ ಕೊಡು, ನಾನು 10,000 ಮಾಡಿ ನಿನ್ಗೆ ಕೊಡ್ತೀನಿ 1 ವರ್ಷಕ್ಕೆ ಅಂತ ಹೇಳ್ತಾನೆ. ಓಕೆ, ಅವ್ನ ಬಿಸ್ನೆಸ್ ಪ್ರಪೋಸಲ್ನ ಹೇಳ್ತಾನೆ. ಇನ್ನೊಬ್ಬ ಬರ್ತಾನೆ, 1 ಲಕ್ಷ ನನಗೆ ಕೊಡು, ನಾನು 20,000 ಮಾಡಿ ಕೊಡ್ತೀನಿ ಅಂತ ಹೇಳ್ತಾನೆ. ನೀವು ಯಾರನ್ನ ಚೂಸ್ ಮಾಡ್ತೀರಾ? ಆಬ್ವಿಯಸ್ಲಿ ಫಸ್ಟ್ ಚಾಯ್ಸ್ ವಿಲ್ ಬಿ 20,000. ನೀವು ಅದನ್ನ ಎವಾಲ್ವೇಟ್ ಮಾಡೋಕ್ಕಿಂತ ಮುಂಚೆ, ಇವ್ನು ಲೆಜಿಟ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದಾನ ಅಥವಾ ಏನಾದರೂ ಮೋಸ ಮಾಡ್ತಾ ಇದ್ದಾನ, ಅದನ್ನ ಎವಾಲ್ವೇಟ್ ಮಾಡೋಕ್ಕಿಂತ ಮುಂಚೆ 20,000 ದುಡ್ಡು ಕೊಡ್ತೀನಿ ಅಂತಾನೆ ಕೇಳ್ತೀರಾ. ಆಬ್ವಿಯಸ್ಲಿ ಜಾಸ್ತಿ ದುಡ್ಡು ಕೊಡೋನ್ಗೆ ಕೊಡ್ತೀರಾ ದುಡ್ಡನ್ನ. ಅದನ್ನ ನೋಡಕ್ ಹೋದ್ರೆ A has 10% ರಿಟರ್ನ್ ಆನ್ ಈಕ್ವಿಟಿ. ಓಕೆ, B has 20% ರಿಟರ್ನ್ ಆನ್ ಈಕ್ವಿಟಿ. 1 ಲಕ್ಷದಲ್ಲಿ 10,000 ಮಾಡಿದ್ರೆ ಅದು 10% ಆಗುತ್ತೆ, 10% ರಿಟರ್ನ್ ಆನ್ ಈಕ್ವಿಟಿ. ಓಕೆ, ಅದೇ 1 ಲಕ್ಷ ಇಟ್ಕೊಂಡು 20,000 ಮಾಡಿದ್ರೆ ಅದು 20% ರಿಟರ್ನ್ ಆನ್ ಈಕ್ವಿಟಿ ಅಲ್ವಾ? ಇದೇ ರಿಟರ್ನ್ ಆಫ್ ಈಕ್ವಿಟಿ ಅಂದ್ರೆ ನಿಮ್ ದುಡ್ಡನ್ನ ಯೂಸ್ ಮಾಡ್ಕೊಂಡು ಎಷ್ಟು ಪ್ರಾಫಿಟ್ ನ ಜನರೇಟ್ ಮಾಡ್ತಾ ಇದ್ದಾರೆ, ಅದೇ ರಿಟರ್ನ್ ಆನ್ ಈಕ್ವಿಟಿ. ನೆಕ್ಸ್ಟ್ ಡೆಬ್ಟ್ ಟು ಈಕ್ವಿಟಿ ರೇಷಿಯೋ. ನೋಡಿ, ಇದೆಲ್ಲ ನಿಮ್ಗೆ ಒಂದೇ ಸಲ ಅರ್ಥ ಆಗಲ್ಲ. ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಲ್ವಾ, ನಿಧಾನಕ್ಕೆ ಕೇಳಿಸ್ಕೊಂಡು ನೋಟ್ಸ್ ಮಾಡ್ಕೊಂಡು ಮತ್ತೆ ರಿವೈಸ್ ಮಾಡ್ತಾ ಇರ್ಬೇಕು ಇದನ್ನ. ಇಲ್ಲಾಂದ್ರೆ ಮರ್ತೋಗ್ತೀರಾ, ನೆನಪಿರಲ್ಲ, ಅರ್ಥನೂ ಆಗಲ್ಲ, ಕನ್ಫ್ಯೂಷನ್ ಆಗುತ್ತೆ ತುಂಬಾ. ಸೊ ನಾನು ಹೇಳ್ತಾ ಹೋಗ್ತೀನಲ್ವಾ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ, ಮತ್ತೆ ರಿವೈಸ್ ಮಾಡ್ತಾ ಇರಿ. ಕ್ಲಾಸ್ ಮುಗಿದ್ಮೇಲೆ ರಿವೈಸ್ ಮಾಡ್ತಾ ಇರಿ. ನೆಕ್ಸ್ಟ್ ಡೆಬ್ಟ್ ಟು ಈಕ್ವಿಟಿ ರೇಷಿಯೋ. ರಿಸ್ಕ್ ಥರ್ಮೋಮೀಟರ್ ತರ ಕೆಲಸ ಮಾಡುತ್ತೆ ಇದು. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಂಪನಿ ಎಷ್ಟು ಸಾಲ ಮಾಡ್ತಾ ಇದೆ, ಎಷ್ಟು ರಿಸ್ಕ್ ಅಲ್ಲಿ ಇದೆ ಅಂತ ಅಸೆಸ್ ಮಾಡೋದಕ್ಕೆ ಡೆಬ್ಟ್ ಟು ಈಕ್ವಿಟಿ ರೇಷಿಯೋ ಯೂಸ್ ಮಾಡ್ತಾರೆ. ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕು ಅಂದ್ರೆ, ನೋಡಿ, ನೀವು ಒಂದು ಮನೆ ತಗೊಳಕ್ ಹೋಗ್ತೀರಾ ಅಂತ ಇಟ್ಕೊಳ್ಳಿ. 1 ಕೋಟಿದು ಮನೆ. ಓಕೆ, 1 ಕೋಟಿದು ಮನೆ, ಒಂದು ಬೆಂಗಳೂರು ಔಟ್ಸೈಡ್ ಎಲ್ಲೋ ಒಂದು ಹತ್ರ ವಿಲ್ಲಾ ತಗೊಳಕ್ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಆ 1 ಕೋಟಿ ವಿಲ್ಲಾ ನೀವು ತಗೊಬೇಕು ಅಂದ್ರೆ ನಿಮ್ಮ ಹತ್ರ 20 ಲಕ್ಷ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ನಿಮ್ಮ ಹತ್ರ 20 ಲಕ್ಷ ಬಂಡವಾಳ ಇದೆ, 1 ಕೋಟಿ ವಿಲ್ಲಾ ತಗೊಳಕ್ ಹೋಗ್ತಾ ಇದ್ದೀರಾ, 80 ಲಕ್ಷ ಲೋನ್ ತಗೊಂತೀರಾ. ಓಕೆ, 80 ಲಕ್ಷ ಲೋನ್ ತಗೊಂತೀರಾ. ನಿಮ್ದು ಡೆಬ್ಟ್ ಟು ಈಕ್ವಿಟಿ ರೇಷಿಯೋ ಎಷ್ಟಾಗೋದು ಗೊತ್ತಾ? 4 ಆಗುತ್ತೆ. ಏನಕ್ಕೆ ಅಂದ್ರೆ 80 ಲಕ್ಷ ಸಾಲ ಮಾಡಿರ್ತೀರಾ, ನಿಮ್ಮ ಹತ್ರ 20 ಲಕ್ಷ ಅಷ್ಟೇ ಇನ್ವೆಸ್ಟ್ಮೆಂಟ್ ಇರುತ್ತೆ. ಅದ್ರ ಡೆಬ್ಟ್ ಟು ಈಕ್ವಿಟಿ ಎಷ್ಟು? 4. ಅಂದ್ರೆ ನಿಮ್ಮ ಹತ್ರ ಇರೋ ಬಂಡವಾಳಕ್ಕಿಂತ 4 ಟೈಮ್ ಜಾಸ್ತಿ ರಿಸ್ಕ್ ನ ನೀವು ತಗೊಂಡಿದ್ದೀರಾ ಆಲ್ರೆಡಿ. ಓಕೆ, ಇಟ್ ಈಸ್ ವೆರಿ ರಿಸ್ಕಿ ಅಲ್ವಾ? ಅದೇ ನೀವು 80 ಲಕ್ಷ ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಅದೇ 1 ಕೋಟಿ ಮನೆನ ತಗೊಳಕ್ ಹೋದ್ರೆ 20 ಲಕ್ಷ ಸಾಲ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ. ಓಕೆ, 20 ಲಕ್ಷ ಸಾಲ ಮಾಡಿ 80 ಲಕ್ಷ ನೀವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ 20 ಲಕ್ಷ ಸಾಲ ಮಾಡಿ ನೀವು ಆ ಮನೆ ತಗೊಂಡ್ರೆ ನಿಮ್ದು ಡೆಬ್ಟ್ ಟು ಈಕ್ವಿಟಿ ರೇಷಿಯೋ ಎಷ್ಟು? 0.25. ಓಕೆ, ಇಷ್ಟು ನಿಮ್ದು ಡೆಬ್ಟ್ ಟು ಈಕ್ವಿಟಿ ರೇಷಿಯೋ. ಅಂದ್ರೆ ನೀವು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರೋ ಬಂಡವಾಳದಲ್ಲಿ ಬರೀ 0.25 ಅಷ್ಟು ಮಾತ್ರ ರಿಸ್ಕ್ ನ ತಗೊಂಡಿದ್ರ, ಎಕ್ಸ್ಟ್ರಾ ರಿಸ್ಕ್ ನ. ಬರೀ 20 ಲಕ್ಷ ಮಾತ್ರ ರಿಸ್ಕ್ ತಗೊಂಡಿದ್ರ. 80% ಲಕ್ಷ ನಿಮ್ದು ಟೋಟಲ್ ಇನ್ವೆಸ್ಟ್ಮೆಂಟ್ ಹೋಗಿದೆ. ಓಕೆ, 1 ಕೋಟಿಗೆ. ಆಗ ನಿಮ್ದು ರಿಸ್ಕ್ ಎಷ್ಟು? ಬರೀ 0.25. ಇಲ್ಲೆಷ್ಟು ರಿಸ್ಕು? 4 ನಂಬರ್ ದೊಡ್ಡದ, 0.25 ನಂಬರ್ ದೊಡ್ಡದ ಅಲ್ವಾ? ರಿಸ್ಕ್ ಯಾವ್ದ್ರಲ್ಲಿ ದೊಡ್ಡದು? ಇದ್ರಲ್ಲಿ ದೊಡ್ಡದು. 80 ಲಕ್ಷ ಲೋನ್ ಮಾಡಿ 20 ಲಕ್ಷ ಇನ್ವೆಸ್ಟ್ಮೆಂಟ್ ಹಾಕೋದ್ರಲ್ಲಿ ರಿಸ್ಕ್ ಜಾಸ್ತಿ ದೊಡ್ಡದು ಅಲ್ವಾ? ಇದನ್ನೇ ಡೆಬ್ಟ್ ಟು ಈಕ್ವಿಟಿ ರೇಷಿಯೋ ಅಂತ ಕರೀತಾರೆ. ಅದನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈ ಫಾರ್ಮುಲಾನ ಯೂಸ್ ಮಾಡ್ತಾರೆ. ಓಕೆ, ಟೋಟಲ್ ಡೆಬ್ಟ್ ಡಿವೈಡೆಡ್ ಬೈ ಟೋಟಲ್ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಈಸ್ ಈಕ್ವಲ್ ಟು ಡೆಬ್ಟ್ ಟು ಈಕ್ವಿಟಿ ರೇಷಿಯೋ. ಈ ಡೆಬ್ಟ್ ಟು ಈಕ್ವಿಟಿ ರೇಷಿಯೋ ಎಷ್ಟು ಕಮ್ಮಿ ಇದ್ರೆ ಅಷ್ಟು ಒಳ್ಳೇದು. ಲೆಸ್ ದೆನ್ 1 ಇದ್ರೆ ತುಂಬಾ ಒಳ್ಳೇದು ಯಾವುದೇ ಕಂಪ್ನಿಯಲ್ಲಿ. ಓಕೆ, ಇದನ್ನೆಲ್ಲ ಹೇಳ್ತೀನಿ. ಈ ನಂಬರ್ಸ್ ಎಲ್ಲ ಎಷ್ಟೆಷ್ಟು ಇರಬೇಕು ಕಂಪ್ನಿನ ಚೂಸ್ ಮಾಡ್ಬೇಕಂದ್ರೆ ಅಂತ ಮುಂದೆ ಬರ್ತಾ ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಕಲ್ತಾದ್ಮೇಲೆ ಕಂಪನೀಸ್ನ ಚೂಸ್ ಮಾಡ್ಕೊಬೇಕು ಅಂತ ಟಾಪಿಕ್ ಬರುತ್ತಲ್ವಾ? ಟ್ರೇಡಿಂಗ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಯಾವ ತರ ಕಂಪ್ನೀಸ್ನ ಚೂಸ್ ಮಾಡ್ಕೊಬೇಕು ಅಂತ ಆ ಟಾಪಿಕ್ ಬಂದಾಗ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಬುಕ್ ವ್ಯಾಲ್ಯೂ ಅಂದ್ರೆ ಏನು?
ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪ್ನಿ ಅದು ಕಂಪ್ಲೀಟ್ ಆಗಿ ಬ್ಯಾಂಕ್ರಪ್ಟ್ ಆಗೋಗುತ್ತೆ, ಇವತ್ತೇ ಬ್ಯಾಂಕ್ರಪ್ಟ್ ಆಗೋಯ್ತು ಅಂತ ಇಟ್ಕೊಳ್ಳಿ. ಆ ಕಂಪನಿನ ನೀವು ಸೆಲ್ ಮಾಡಿದ್ರೆ ಅದರಲ್ಲಿರೋ ಅದನ್ನೆಲ್ಲ ಎತ್ಕೊಂಡು ಗುಜ್ರಿಗೆ ಹಾಕಿದ್ರೆ ಎಷ್ಟು ವ್ಯಾಲ್ಯೂ ಬರುತ್ತೆ, ಅದನ್ನೇ ಬುಕ್ ವ್ಯಾಲ್ಯೂ ಅಂತ ಕರೀತಾರೆ. ಓಕೆ, ಬುಕ್ ವ್ಯಾಲ್ಯೂ ಇಸ್ ದ ಸ್ಕ್ರಾಪ್ ವ್ಯಾಲ್ಯೂ, ಅದೇ ಗುಜ್ರಿಗೆ ಹಾಕೋದು ಅಲ್ವಾ. ಸ್ಕ್ರಾಪ್ ವ್ಯಾಲ್ಯೂ ಆಫ್ ಎ ಕಂಪನಿ ಇಫ್ ಎ ಕಂಪನಿ ವೆಂಟ್ ಬ್ಯಾಂಕ್ರಪ್ಟ್ ಟುಡೇ, ಸೋಲ್ಡ್ ಅಬ್ಸಲ್ಯೂಟ್ಲಿ ಎವ್ರಿಥಿಂಗ್ ಇಟ್ ಓನ್ಡ್ ಅಂಡ್ ಪೇಡ್ ಆಫ್ ಆಲ್ ಇಟ್ ಬ್ಯಾಂಕ್ ಲೋನ್ಸ್, ದಿಸ್ ಇಸ್ ದ ಅಮೌಂಟ್ ಆಫ್ ಕೋಲ್ಡ್ ಹಾರ್ಡ್ ಕ್ಯಾಶ್ ದಟ್ ವುಡ್. ಇದನ್ನೇ ನಾನು ಹೇಳಿದ್ನಲ್ವಾ, ಯಾವುದೋ ಒಂದು ಕಂಪನಿ ಕಂಪ್ಲೀಟ್ ಆಗಿ ಬ್ಯಾಂಕ್ರಪ್ಟ್ ಆಗೋಯ್ತು, ಸರ್ವನಾಶ ಆಗೋಯ್ತು ಅಂತ ಇಟ್ಕೊಳ್ಳೋಣ. ಇವಾಗ ಆ ಕಂಪ್ನಿಗೆ ಸಾಲ ಕೊಟ್ಟಿರ್ತಾರಲ್ಲ ಬ್ಯಾಂಕರ್ಸು, ಅವ್ರಿಗೆ ಶೇರ್ ಹೋಲ್ಡರ್ಸ್ ಇರ್ತಾರೆ, ಶೇರ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ದುಡ್ಡು, ಅವ್ರಿಗೆಲ್ಲ ವಾಪಸ್ ಕೊಡೋಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ? ಇರೋ ಎಕ್ವಿಪ್ಮೆಂಟ್ಸ್ನಲ್ಲೇ ಎತ್ಕೊಂಡು ಗುಜ್ರಿಗೆ ಹಾಕಿದ್ರೆ ಎಷ್ಟು ವ್ಯಾಲ್ಯೂ ಜನರೇಟ್ ಆಗುತ್ತೆ, ಅದನ್ನೇ ಬುಕ್ ವ್ಯಾಲ್ಯೂ ಅಂತ ಕರೆಯೋದು. ಓಕೆ, ಇದನ್ನ ಈಸಿಯಾಗಿ ಅರ್ಥ ಆಗೋ ಥರ ಹೇಳ್ತೀನಿ ನೋಡಿ. ನೀವು ಒಂದು ಕಾರ್ ತೊಗೊತೀರಾ ಅಂತ ಇಟ್ಕೊಳ್ಳಿ. ಓಕೆ, 10 ಲಕ್ಷ ಕೊಟ್ಟು ಒಂದು ಕಾರ್ ತೊಗೊತೀರಾ. ಸ್ವಲ್ಪ ವರ್ಷ ಆದಮೇಲೆ ನೀವು ಅದನ್ನ ಮಾರೋ ಪರಿಸ್ಥಿತಿ ಬರ್ಬೋದು, ಆಕ್ಸಿಡೆಂಟ್ ಆಗುತ್ತೋ ಅಥವಾ ಇಲ್ಲ ನಾನು ಬೇರೆ ಕಾರ್ ತೊಗೊಬೇಕು ಅಂತೇಳಿ ಮಾರೋ ಪರಿಸ್ಥಿತಿ ಬರುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ನಿಮಗೆ ಆ ಕಾರ್ ಮಾರಿದ್ರೆ 4 ಲಕ್ಷ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಓಕೆ, 4 ಲಕ್ಷ ಸಿಗುತ್ತೆ, ಆಕ್ಸಿಡೆಂಟ್ ಆಗೋಗಿದೆ, ಏನೂ ಇಲ್ಲ ಕಾರಲ್ಲಿ, ಏನೂ ಉಳ್ಕೊಂಡಿಲ್ಲ. ಯಾರೋ ಒಬ್ಬ ಡೀಲರ್ ಬಂದು 4 ಲಕ್ಷ ಕೊಡ್ತೀನಿ, ನಾನು ಇಟ್ಕೊತೀನಿ ಗಾಡಿನ ಅಂತ ಹೇಳ್ತಾನೆ. ಓಕೆ, ಅವಾಗ ಅವ್ರು ನೀವು ಕೊಟ್ಬಿಡ್ತೀರಾ. ಬಟ್ ನೀವು ಆ ಕಾರ್ ತೊಗೊಂಡವಾಗ ಲೋನ್ ಮಾಡಿರ್ತೀರಲ್ವಾ, ಆ ಲೋನಲ್ಲಿ ಇನ್ನೂ 1 ಲ್ಯಾಕು ಬಾಕಿ ಇರುತ್ತೆ, ನೀವಿನ್ನೂ ಕಟ್ಟಿರಲ್ಲ 1 ಲ್ಯಾಕು. ಆ 4 ಲ್ಯಾಕ್ಸ್ ಬರುತ್ತಲ್ವಾ, ಆ 4 ಲ್ಯಾಕ್ಸ್ನ ಯೂಸ್ ಮಾಡಿಕೊಂಡು ನೀವು 1 ಲ್ಯಾಕು ಬ್ಯಾಂಕ್ಗೆ ಕೊಡ್ತೀರಾ, ಮಿಕ್ಕಿದ್ದು ಉಳಿದಿರೋದೆಷ್ಟು 3 ಲ್ಯಾಕ್ಸ್. ಅದನ್ನೇ ಬುಕ್ ವ್ಯಾಲ್ಯೂ ಅಂತ ಕರೆಯೋದು. ನಿಮ್ಮ ಕಾರ್ದು ಬುಕ್ ವ್ಯಾಲ್ಯೂ ಎಷ್ಟು 3 ಲ್ಯಾಕ್ಸ್. ಅರ್ಥ ಆಯ್ತಾ? ಇದನ್ನೇ ಕಂಪನಿಗೆ ಅಪ್ಲೈ ಮಾಡಿ, ಸೇಮ್ ಥಿಂಗ್, ಅದನ್ನೇ ಬುಕ್ ವ್ಯಾಲ್ಯೂ ಅಂತ ಕರೀತಾರೆ. ಅದನ್ನೇ ಕಂಪನೀಸ್ಗೆ ಅಪ್ಲೈ ಮಾಡೋಣ. ಓಕೆ, ಯಾವುದೇ ಒಂದು ಕಂಪನಿ ಇದು ಇವಾಗ 100 crore ಆಸ್ತಿ ಇರುತ್ತೆ ಅಂತ ಇಟ್ಕೊಳ್ಳಿ. ರಿಯಲ್ ಎಸ್ಟೇಟ್ ಆಸ್ತಿ ಇರ್ಬೋದು, ಫ್ಯಾಕ್ಟ್ರೀಸ್ ಇರ್ಬೋದು, ಮೆಷಿನರೀಸ್ ಇರ್ಬೋದು, ಎಲ್ಲ ಸೇರಿದ್ರೆ ಅದರ ಆಸ್ತಿ 100 crores ಇದೆ ಅಂತ ಇಟ್ಕೊಳ್ಳೋಣ. ಬಟ್ ಅದಕ್ಕೆ ಸಾಲನೇ ಬಂದು 40 ಕೋಟಿ ಇದೆ. ಓಕೆ, 100 ಕೋಟಿಯಲ್ಲಿ 40 ಕೋಟಿ ಸಾಲ ಇದೆ. ಈಗ ಕಂಪನಿ ಬಿಸ್ನೆಸ್ ನಿಲ್ಲಿಸ್ಬಿಡುತ್ತೆ ಅಂದರೆ ಆ ಇರೋ ಅಸೆಟ್ಸ್ನೆಲ್ಲ ಮಾರ್ಬಿಟ್ಟು 40 ಕೋಟಿ ಸಾಲ ತೀರಿಸಬೇಕು. ಓಕೆ, 40 ಕೋಟಿ ಸಾಲ ತೀರಿಸಿದ್ರೆ 100 ಕೋಟಿಯಲ್ಲಿ ಎಷ್ಟಿರುತ್ತೆ? 60 ಕೋಟಿ ಇರುತ್ತೆ. ಓಕೆ, 60 ಕೋಟಿ ಇದೆಯಲ್ವಾ, 60 crores, ಅದೇ ಬುಕ್ ವ್ಯಾಲ್ಯೂ ಆಫ್ ದಟ್ ಕಂಪನಿ. ಈಗ ಪ್ರೈಸ್ ಟು ಬುಕ್ ರೇಷಿಯೋ ಅಥವಾ PB ರೇಷಿಯೋ ಅನ್ನೋ ಬಗ್ಗೆ ಮಾತಾಡೋಣ. PB ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇದು ಫಾರ್ಮುಲಾ. ಅದೇನು PB ರೇಷಿಯೋ ಅಂದರೆ ಏನು ಅಂದರೆ, ಈಗ ಫಾರ್ ಎಕ್ಸಾಂಪಲ್ 2 ಸೈಟ್ ಇರುತ್ತೆ ಅಂತ ಇಟ್ಕೊಳ್ಳಿ. ಈಸಿಯಾಗಿ ಅರ್ಥ ಆಗೋ ಥರ ಹೇಳ್ತೀನಿ ನೋಡಿ. ಈಗ ನನ್ನ ಹತ್ರ ಒಂದು ಸೈಟ್ ಇದೆ, ನಿಮ್ಮ ಹತ್ರ ಒಂದು ಸೈಟ್ ಇದೆ, 2 ಸೈಟು ಒಂದೇ ಹತ್ರ ಇದೆ, ಅಕ್ಕಪಕ್ಕದಲ್ಲಿದೆ ಅಂತ ಇಟ್ಕೊಳ್ಳೋಣ. ಓಕೆ, ಎರಡೂ ಸೈಟ್ದು ವ್ಯಾಲ್ಯೂ ಎಷ್ಟು? ಒರಿಜಿನಲ್ ವ್ಯಾಲ್ಯೂ ಎಷ್ಟು? 1 ಕೋಟಿ. ನನ್ನ ಸೈಟು 1 ಕೋಟಿ ಕೊಟ್ಟು ತಗೊಂಡಿರ್ತೀನಿ, ನಿಮ್ಮ ಸೈಟು 1 ಕೋಟಿ ಕೊಟ್ಟು ತಗೊಂಡಿರ್ತೀರಾ. ನಾನೇನು ಮಾಡ್ತೀನಿ, 1 ಕೋಟಿ ಕೊಟ್ಟಿರೋ ಸೈಟಲ್ಲಿ ಏನೋ ಒಂದು ಅಮ್ಯೂಸ್ಮೆಂಟ್ ಪಾರ್ಕೋ ಅಥವಾ ಒಂದು ಜಿಮ್ಮೋ ಏನೋ ಒಂದು ಓಪನ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಡೆವಲಪ್ ಮಾಡಿ ಅದರಲ್ಲಿ ಒಂದು ಬಿಸ್ನೆಸ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ನಿಮ್ಮ ಸೈಟು ಖಾಲಿನೇ ಇರುತ್ತೆ. ಓಕೆ, ಖಾಲಿ ಲ್ಯಾಂಡು, ಕಮರ್ಷಿಯಲ್ ಪ್ಲಾಟು ಖಾಲಿನೇ ಇರುತ್ತೆ. ಈಗ ನನ್ನ ಸೈಟ್ ವ್ಯಾಲ್ಯೂ ಜಾಸ್ತಿನಾ, ನಿಮ್ಮ ಸೈಟ್ ವ್ಯಾಲ್ಯೂ ಜಾಸ್ತಿನಾ? ಆಬ್ವಿಯಸ್ಲಿ ನನ್ನ ಸೈಟೇ ವ್ಯಾಲ್ಯೂ ಜಾಸ್ತಿ. ಏನಕ್ಕೆ? ಅದರಲ್ಲಿ ಬಿಸ್ನೆಸ್ ನಡೀತಾ ಇದೆ, ಒಂದು ಎಂಟೈರ್ ಬಿಲ್ಡಿಂಗ್ ಇದೆ, ಜಿಮ್ಮೋ ಇದೆಯೋ, ಹಾಸ್ಪಿಟಲ್ ಇದೆಯೋ, ಕಂಟಿನ್ಯೂಸ್ ಆಗಿ ರೆವೆನ್ಯೂ ಜನರೇಟ್ ಆಗ್ತಾ ಇದೆ. ಆಗ ನನ್ನ ಸೈಡ್ದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ನಿಮ್ಮ ಸೈಡ್ದು ವ್ಯಾಲ್ಯೂ ಹಂಗೆ ಇರುತ್ತೆ. ಬಟ್ ಬೇಸ್ ವ್ಯಾಲ್ಯೂ ಏನು? 1 ಕೋಟಿನೇ. ನಾನು 1 ಕೋಟಿನೇ ಕೊಟ್ಟು ಸೈಟ್ ತೊಗೊಂಡಿರ್ತೀನಿ, ನೀವು 1 ಕೋಟಿನೇ ಕೊಟ್ಟು ಸೈಟ್ ತೊಗೊಂಡಿರ್ತೀರಾ. ಆ ಕಂಪ್ಲೀಟ್ ಬಿಸ್ನೆಸ್ನ ತೆಗೆದು ಪಕ್ಕಿಟ್ಬಿಟ್ರೆ ನನ್ನ ಸೈಡ್ದು 1 ಕೋಟಿ ವ್ಯಾಲ್ಯೂ, ನಿಮ್ಮ ಸೈಡ್ದು 1 ಕೋಟಿ ವ್ಯಾಲ್ಯೂ ಅಲ್ವಾ? ಈಗ ನನ್ನ 2 ಸೈಟ್ನ ಮಾರಾಟಕ್ಕೆ ಇಡೋಣ ಅಂತ ಇಟ್ಕೊಳ್ಳಿ. ಯಾರೋ ಒಬ್ಬ ಬಂದು ನನ್ನ ಸೈಟ್ ತೊಗೊಳೋಕ್ಕೂ ನಿಮ್ಮ ಸೈಟ್ ತೊಗೊಳೋಕ್ಕೂ ಡಿಫ್ರೆನ್ಸ್ ಇರುತ್ತೆ. ಏನಕ್ಕೆ ಹೇಳಿ? ನಿಮ್ಮ ಸೈಟ್ ಖಾಲಿ ಇದೆ. ನಿಮ್ಮ ಸೈಟ್ ಖಾಲಿ ಇದ್ದಾಗ ಅಪ್ರಿಸಿಯೇಷನ್ ಎಷ್ಟಾಗಿರುತ್ತೋ, ಈಗ 1 ಕೋಟಿ ಕೊಟ್ಟು ನೀವು ತಗೊಂಡಿರ್ತೀರಾ, ಇನ್ನೊಬ್ಬ ಯಾರೋ ಬಂದು 1.5 ಕೋಟಿ ಕೊಟ್ಟು ನಿಮ್ಮ ಹತ್ರ ತಗೊತಾನೆ ಅಂತ ಇಟ್ಕೊಳ್ಳೋಣ. ಆಗ ನಿಮ್ಮ ಸೈಟ್ದು ಎಷ್ಟು ಬಂತು ಲಾಭ? 50 ಲಕ್ಷ ಲಾಭ ಬಂತು. ಬಟ್ ನನ್ನ ಸೈಟ್ನ ಅವನು 1.5 ಕೋಟಿಗೆ ತಗೊಳಕ್ಕಾಗಲ್ಲ. ನಾನು ಕೊಡ್ತೀನಾ? ನನಗೇನು ಹುಚ್ಚ? ಇಷ್ಟೆಲ್ಲ ಡೆವಲಪ್ ಮಾಡಿರ್ತೀನಲ್ವಾ, ನಾನೇನು ಮಾಡ್ತೀನಿ, 3 ಕೋಟಿಗೆ ಹೇಳ್ತೀನಿ. ಏನಕ್ಕೆ 3 ಕೋಟಿಗೆ ಹೇಳ್ತೀನಿ? 2 ಕೋಟಿ ಎಕ್ಸ್ಟ್ರಾ ಏನಕ್ಕೆ ಹೇಳ್ತೀನಿ ಅಂದರೆ, ನಾನು ಬಿಸ್ನೆಸ್ ಹಾಕಿದ್ದೀನಪ್ಪ, ರೆವೆನ್ಯೂ ಬರುತ್ತೆ, ತಿಂಗಳ ಇಷ್ಟಿಷ್ಟು ಲಕ್ಷ ನಿಂಗೆ ರೆವೆನ್ಯೂ ಬರುತ್ತೆ ಇದರಿಂದ. ಸೊ ಬೇಸ್ ರೇಟ್ ಏನಿದೆ, ಅದ್ರ ಮೇಲೆ ಬಿಸ್ನೆಸ್ ಏನಿದೆ, ಅದೆರಡಕ್ಕೂ ಸೇರಿ, ಅದೆಲ್ಲದಕ್ಕೂ ಸೇರಿ 3 ಕೋಟಿ ಕೇಳ್ತೀನಿ ನಾನು. ಆ 3 ಕೋಟಿ, ಆ 2 ಕೋಟಿ ಎಕ್ಸ್ಟ್ರಾ ಕೇಳ್ತೀನಲ್ವಾ, ಅದೇ ಪ್ರೈಸ್ ಟು ಬುಕ್ ರೇಷಿಯೋ. ಓಕೆ, ಸ್ಟಾಕ್ ಮಾರ್ಕೆಟಲ್ಲೂ ಅಷ್ಟೇ, ಯಾವತ್ತೂ ಅಷ್ಟೇ ಕಂಪನೀಸ್ದು PB ರೇಷಿಯೋ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದರೆ, ನೀವು ಬರೀ ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಾ ಇಲ್ಲ ದುಡ್ಡನ್ನ, ಆ ಕಂಪ್ನಿ ಜನರೇಟ್ ಮಾಡ್ತಾ ಇರೋ ರೆವೆನ್ಯೂ ಮೇಲೆ, ಆ ಕಂಪ್ನಿ ಬಿಲ್ಡ್ ಮಾಡಿರೋ ಬಿಸ್ನೆಸ್ ಮೇಲೆ ಹೋಗಿ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ. ಓಕೆ, ಅದಕ್ಕೆ PB ರೇಷಿಯೋ ಜಾಸ್ತಿ ಇರುತ್ತೆ ಕಂಪ್ನೀಸ್ದು. ಅರ್ಥ ಆಯ್ತಾ? PB ರೇಷಿಯೋ ಅರ್ಥ ಆಯ್ತಾ? PB ರೇಷಿಯೋ ಎಲ್ಲೆಲ್ಲಿ ಕೆಲಸ ಮಾಡುತ್ತೆ, ಎಲ್ಲೆಲ್ಲಿ ಕೆಲಸ ಮಾಡಲ್ಲ. ಓಕೆ, ಬ್ಯಾಂಕ್ಸ್ ಮತ್ತೆ ಫಿನಾನ್ಷಿಯಲ್ಸ್ ಅಲ್ಲಿ ಪ್ರೈಸ್ ಟು ಬುಕ್ ರೇಷಿಯೋ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಏನಕ್ಕೆ ಅಂದ್ರೆ ಅವ್ರ ಬೇಸಿಕ್ ಬಿಸ್ನೆಸ್ಸೇ ಮನಿ ಅಲ್ವಾ? ಸೊ ಅವರು ಮೋಸ ಮಾಡೋಕ್ಕಾಗಲ್ಲ. ಅವ್ರ ವ್ಯಾಲ್ಯೂ, ಅವ್ರ ಹತ್ರ ಎಷ್ಟು ದುಡ್ಡು ಇದೆ ಅಂತ ಸುಳ್ಳು ಹೇಳೋಕ್ಕಾಗಲ್ಲ. ನನ್ನ ಹತ್ರ 4 ಕೋಟಿ ಇಟ್ಕೊಂಡು ಒಂದು ಬ್ಯಾಂಕ್ ನಡೆಸ್ತಾ ಇದ್ದೀನಿ ಅಂದ್ರೆ ನಾನು 100 ಕೋಟಿ ಇದೆ ನನ್ನ ಹತ್ರ ಅಂತ ಹೇಳೋಕ್ಕಾಗಲ್ಲ. ಏನಕ್ಕೆ ಅಂದ್ರೆ ಬುಕ್ಸಲ್ಲಿ ಕಾಣಿಸ್ಬಿಡುತ್ತೆ ನಂದು ಬಂಡವಾಳ 4 ಕೋಟಿ ಅಷ್ಟೇ ಇರೋದು ಅಂತ. ಸೊ ಇಟ್ ಈಸ್ ವೆರಿ ಅಕ್ಯುರೇಟ್ ಇನ್ ಮ್ಯಾಟರ್ ಆಫ್ ಬ್ಯಾಂಕ್ಸ್. ಓಕೆ, ನೆಕ್ಸ್ಟು
ರಿಯಲ್ ಎಸ್ಟೇಟ್ ಕಂಪ್ನೀಸ್ ಅಲ್ಲಿ. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ರಿಯಲ್ ಎಸ್ಟೇಟ್ ಕಂಪ್ನೀಸ್. ಈ ಕಂಪ್ನೀಸ್ ಅಲ್ಲಿ ಮೇನ್ ಅಸೆಟ್ ಏನು? ಲ್ಯಾಂಡ್, ಮಿಷಿನರೀಸು, ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸು, ಇವೆಲ್ಲ ಕಣ್ಣಿಗೆ ಕಾಣಿಸುತ್ತೆ, ವ್ಯಾಲ್ಯೂ ಇರುತ್ತೆ. ಇಷ್ಟು ವ್ಯಾಲ್ಯೂ ಇದೆ ಈ ಕಂಪ್ನೀಸ್ಗೆ, ಈ ಲ್ಯಾಂಡ್ಗೆ ಇಷ್ಟು ವ್ಯಾಲ್ಯೂ ಇದೆ, ಈ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗೆ ಇಷ್ಟು ವ್ಯಾಲ್ಯೂ ಇದೆ ಅಂತ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬಿಡ್ಬೋದು. ಎಲ್ಲಿ ಕೆಲ್ಸಕ್ಕೆ ಬರಲ್ಲ ಇದು ಅಂದ್ರೆ ಟೆಕ್ ಅಂಡ್ ಸಾಫ್ಟ್ವೇರ್ ಕಂಪನೀಸ್. ಏನಕ್ಕೆ ಅಂದ್ರೆ ಒಂದು IT ಕಂಪ್ನಿದು ಮೇನ್ ಆಸ್ತಿ ಏನು? ಅದ್ರ ಎಂಪ್ಲಾಯೀಸು, ಅವ್ರು ಬಿಲ್ಡ್ ಮಾಡ್ತಾ ಇರೋ ಸಾಫ್ಟ್ವೇರ್ಸು ಅಲ್ವಾ, ಅದನ್ನ ಇಷ್ಟೇ ವ್ಯಾಲ್ಯೂ ಅಂತ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ. ಸೊ IT ಕಂಪ್ನೀಸ್ ಅಲ್ಲಿ, ಸಾಫ್ಟ್ವೇರ್ ಕಂಪ್ನೀಸ್ ಅಲ್ಲೆಲ್ಲ ಇದು ಕೆಲ್ಸಕ್ಕೆ ಬರಲ್ಲ ಅಷ್ಟೊಂದು. EPS, ಅರ್ನಿಂಗ್ಸ್ ಪರ್ ಶೇರ್, ಇದನ್ನ ಆಗ್ಲೇನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. P ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಹೇಳಿದ್ನಲ್ವಾ, ಅಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೊಂದ್ಸರಿ ಅದನ್ನೇ ಎಕ್ಸ್ಪ್ಲೇನ್ ಮಾಡೋದು ಬೇಡ, ನೆಕ್ಸ್ಟ್ ಹೋಗೋಣ. CAGR, ಕಾಂಪೌಂಡ್ ಆನ್ಯುವಲ್ ಗ್ರೋತ್ ರೇಟ್. ಓಕೆ, ಈಸಿ ಅರ್ಥ ಆಗೋ ಥರ ಹೇಳ್ತೀನಿ ನೋಡಿ. ಈಗ ನೀವೊಂದು ಕಾರಲ್ಲಿ ಕೂತ್ಕೊಂಡು ಎಲ್ಲ ಟ್ರಿಪ್ ಹೋಗ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ. ಬೆಂಗಳೂರು ದಾಟಿ ಆ ಡೆಸ್ಟಿನೇಷನ್ ಇದೆ. ಫಾರ್ ಎಕ್ಸಾಂಪಲ್ ಬೆಂಗಳೂರು ದಾಟಿ ಯಾವ್ದು ಸಿಗುತ್ತೆ? ರಾಮನಗರ ಸಿಗುತ್ತೆ ಅಂತ ಇಟ್ಕೊಳ್ಳೋಣ. ನೀವು ಬೆಂಗಳೂರಿಂದ ರಾಮನಗರಕ್ಕೆ ಟ್ರಿಪ್ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಓಕೆ, ಎಷ್ಟು? ಒಂದು 40 ಕಿಲೋಮೀಟರ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಬೆಂಗಳೂರು ಒಳಗಡೆಯಿಂದ 10 ಕಿಲೋಮೀಟ್ರು ಫುಲ್ಲು ಕಂಪ್ಲೀಟ್ ಟ್ರಾಫಿಕ್ಕು. ನೀವು ಆವ್ರೇಜು 1 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇರ್ತೀರಾ. 10 ಕಿಲೋಮೀಟರ್ ಆದಮೇಲೆ ಮೈಲ್ಡ್ ಟ್ರಾಫಿಕ್ ಇರುತ್ತೆ. ಆವಾಗ ನಿಮ್ಮ ಸ್ಪೀಡ್ ಎಷ್ಟಿರುತ್ತೆ ಕಾರದು? 20 ಕಿಲೋಮೀಟರ್ ಪರ್ ಅವರ್. ಓಕೆ, 20 ಕಿಲೋಮೀಟರ್ ಕವರ್ ಮಾಡಿರ್ತೀರಾ. ನೆಕ್ಸ್ಟ್ ಹೈವೇ ಸಿಕ್ಬಿಡುತ್ತೆ. ನೆಕ್ಸ್ಟ್ 20 ಕಿಲೋಮೀಟರ್ ಫುಲ್ ಸ್ಪೀಡ್ ಆಗಿ ಹೋಗ್ತೀರಾ. 80 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ನಿಮ್ ಕಾರ್ ಹೋಗುತ್ತೆ. ನೀವು ಅಲ್ಲಿ ರೀಚ್ ಆಗ್ತಿರಲ್ವಾ, ಡೆಸ್ಟಿನೇಷನ್ ರೀಚ್ ಆದ್ಮೇಲೆ ನಿಮ್ಮನ್ನು ಕೇಳ್ತಾರೆ ಬಂದು ಎಷ್ಟು ಸ್ಪೀಡಲ್ಲಿ ಬಂದ್ರಪ್ಪ ಅಂತ. ನೀವು ನಾನು ಫಸ್ಟು 10 ಕಿಲೋಮೀಟ್ರ್ ಬರೀ 1 ಕಿಲೋಮೀಟರ್ ಸ್ಪೀಡಲ್ಲಿ ಬಂದೆ, ಆಮೇಲೆ 20 ಕಿಲೋಮೀಟರ್ ಸ್ಪೀಡಲ್ಲಿ ಬಂದೆ, ಆಮೇಲೆ 80 ಕಿಲೋಮೀಟರ್ ಸ್ಪೀಡಲ್ಲಿ ಬಂದರೆ ಅಂತ ಡೀಟೇಲ್ ಆಗಿ ಹೇಳ್ತೀರಾ? ಇಲ್ಲ, ಆವ್ರೇಜ್ ಔಟ್ ತೆಗಿತೀರಾ. ಮೂರ್ದು ಆವ್ರೇಜ್ ಎಷ್ಟಿದೆ, ಆವ್ರೇಜ್ ತೆಗೆದ್ಬಿಟ್ಟು ಇಷ್ಟು ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ನಾನು ಬಂದೆ ಅಂತೇಳಿ ಆವ್ರೇಜ್ ಹೇಳ್ತೀರಾ ಅಲ್ವಾ? ಅದೇ CAGR ಅಂದರೆ ಒಂದು ಕಂಪನಿ, ಯಾವುದೇ ಕಂಪನಿ ಶೇರ್ ಮೇಲೆ ಹೋಗ್ತಾ ಇರುತ್ತೆ, ಕೆಳಗಡೆ ಬೀಳ್ತಾ ಇರುತ್ತೆ, ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಕೆಳಗಡೆ ಬೀಳುತ್ತೆ, ಈ ಥರ ಮೂವ್ಮೆಂಟ್ ಆಗ್ತಾ ಇರುತ್ತಲ್ವಾ. ಈ ಮೂವ್ಮೆಂಟ್ ಇರುತ್ತಲ್ವಾ, ಈ ಟೋಟಲ್ ಮೂವ್ಮೆಂಟ್ ಆವರೇಜ್ ತೆಗೆದುಬಿಟ್ಟು ಇಷ್ಟು ಗ್ರೋತ್ ಆಗಿದೆ ಅಂತ ಹೇಳೋದನ್ನೇ ಕಾಂಪೌಂಡ್ ಆನ್ಯುವಲ್ ಗ್ರೋತ್ ರೇಟ್ ಅಂತ ಕರೀತಾರೆ. ಓಕೆ, CAGR is the smooth average rate at which your investment grow every year, pretending that it grew the exact same steady pace without any of the crazy stock market ups and down. ಓಕೆ, ಸ್ಟಾಕ್ ನೋಡಿ ಅದೇ ಇಲ್ಲಿರೋದು. ಸ್ಟಾಕ್ ಮೈಟ್ ಗೋ ಅಪ್ 50% 1 year, crash 20% the other, and then go up 10% in third year. CAGR is the average. ನಾನು ಹೇಳಿದ್ನಲ್ವಾ, ಕಾರ್ದು ಸ್ಪೀಡು ಆವರೇಜ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂತೀರಲ್ವಾ, ಅದೇ ಇದು. ಡಿವಿಡೆಂಟ್ ಈಲ್ಡ್ ಅಂದ್ರೆ ನೀವು ಯಾವುದೇ ಒಂದು ಕಂಪನಿದು, ಫಾರ್ ಎಕ್ಸಾಂಪಲ್ ಇದನ್ನು ನೋಡಿ, ಇದೆಲ್ಲ PSUs ಅಲ್ಲಿ ಜಾಸ್ತಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ REC ಡಿವಿಡೆಂಟ್ ಎಷ್ಟು ಕೊಡುತ್ತೆ? ಆವರೇಜ್ ಆಗಿ 5% ಅರೌಂಡ್ ಕೊಡುತ್ತೆ. ಓಕೆ, ಡಿವಿಡೆಂಟ್. ಈ ಕಂಪನೀಸು ಒಂದು 1000 ಶೇರ್ ತಗೊಳ್ತೀನಿ ಅಂತ ಇಟ್ಕೊಳ್ಳೋಣ. ಓಕೆ, 1000 ಶೇರ್ ನಾನು ತಗೊಂಡ್ರೆ ಈ ಕಂಪನಿಯಲ್ಲಿ ನನಗೆ ವರ್ಷ ಡಿವಿಡೆಂಟ್ ಅಂತ ಕೊಡ್ತಾರೆ. ಅವ್ರು ಮಾಡಿರೋ ಲಾಭದಲ್ಲಿ ಒಂದಷ್ಟು ಪರ್ಸೆಂಟೇಜ್ ನನಗೆ ರಿಟರ್ನ್ಸ್ ಕೊಡ್ತಾರೆ. ಆ ಡಿವಿಡೆಂಟ್ ಕೊಡ್ತಾರಲ್ವಾ, ಅದನ್ನೇ ಡಿವಿಡೆಂಟ್ ಈಲ್ಡ್ ಅಂತ ಕರೀತಾರೆ. ನಾನು ಈ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ ಅನ್ನೋದಕ್ಕೆ ಬರೋ ಅಂಥ ಇಂಟ್ರೆಸ್ಟ್ ರೇಟ್ ಥರ, ಅದು ಬಡ್ಡಿ ಥರ. ಲಾಭ ಮಾಡಿದ್ರೆ ಅದೇ ಬೇರೆ, ಲಾಸು ಅದೇ ಬೇರೆ. ಲಾಭ ಆದರೂ ಆಗಲಿ, ಲಾಸ್ ಆದರೂ ಆಗಲಿ, ನನ್ನ ಡಿವಿಡೆಂಟ್ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಓಕೆ, ಇಂಟ್ರೆಸ್ಟ್ ರೇಟ್ ಥರ ಅವರೇ ಕೊಡ್ತಾ ಇರ್ತಾರೆ ಇಷ್ಟು ಪರ್ಸೆಂಟೇಜ್ ಅಂತ. ಓಕೆ, REC ಇರ್ಬೋದು. ಪ್ರೈವೇಟ್ ಸೆಕ್ಟರಲ್ಲಿ VEDL, ವೇದಾಂತ, ಇದು ಅಷ್ಟೇ ತುಂಬ ಒಳ್ಳೆ ಡಿವಿಡೆಂಟ್ಸ್ ಕೊಡುತ್ತೆ. ಓಕೆ, ಅದನ್ನೇ ಡಿವಿಡೆಂಟ್ ಈಲ್ಡ್ ಅಂತ ಕರೀತಾರೆ. ಇದನ್ನ ನೀಟಾಗಿ ಅರ್ಥ ಮಾಡ್ಬೇಕಂದ್ರೆ, ನೀವೊಂದು ಅಪಾರ್ಟ್ಮೆಂಟ್ ತಗೊಂತೀರಾ. ಅಪಾರ್ಟ್ಮೆಂಟ್ ಬಿಟ್ಟು ಬೆಲೆ ಎಷ್ಟು? 50 ಲಕ್ಷ ಅಂತ ಇಟ್ಕೊಳ್ಳೋಣ. ಓಕೆ, ನೀವು ಇರೋಕ್ಕೆ ತಗೊಂಡಿಲ್ಲ ಅದನ್ನ, ನೀವು ಅದನ್ನ ರೆಂಟ್ ಔಟ್ ಮಾಡಕ್ ತಗೊಂಡಿರ್ತೀರಾ, ಬೇರೆಯವ್ರಿಗೆ ರೆಂಟ್ಗೆ ಕೊಡೋಕೆ. 50 ಲಕ್ಷ ಬಂಡವಾಳ ಆಗ್ಬಿಟ್ಟು ಅಪಾರ್ಟ್ಮೆಂಟ್ ತಗೊಂತೀರಾ, ಅದನ್ನ ವರ್ಷಕ್ಕೆ 2.5 ಲಕ್ಷಕ್ಕೆ ರೆಂಟಿಗೆ ಬಿಡ್ತೀರಾ. ಈಗ ಈ ರೆಂಟ್, ಇದು ಕೊಡ್ತಾ ಇರೋ ಡಿವಿಡೆಂಟು ಎಷ್ಟು, ರಿಟರ್ನ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ 2.5 ಲ್ಯಾಕ್ಸ್ನ 50 ಲ್ಯಾಕ್ಸ್ ಮೇಲೆ ಡಿವೈಡ್ ಮಾಡಿದಾಗ ನಮಗೆ 5%. ಓಕೆ, 5% ಬರುತ್ತೆ. ನೆಕ್ಸ್ಟು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್. ಇದು ತುಂಬ ಇಂಪಾರ್ಟೆಂಟು. ಯಾವುದೇ ಒಂದು ಕಂಪ್ನಿದು ಜಡ್ಜ್ ಮಾಡಬೇಕಂದ್ರೆ, ಇದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯೋಗ್ಯ ಇದೆಯಾ ಈ ಕಂಪನಿ ಅಂತ ಜಡ್ಜ್ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್. ತುಂಬ ಕಂಪನೀಸ್ದು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡಿದ್ರೆ 95% ರಿಟೇಲರ್ಸ್ ಇರ್ತಾರೆ, 90% ರಿಟೇಲರ್ಸ್ ಇರ್ತಾರೆ. ಪ್ರಮೋಟರ್ಸ್ ಬರೀ 5% 10% ಮಾತ್ರ ಹೋಲ್ಡ್ ಮಾಡ್ತಾ ಇರ್ತಾರೆ. ದೊಡ್ಡ ಇನ್ಸ್ಟಿಟ್ಯೂಷನ್ಸು ಅದರಲ್ಲಿ ಪಾರ್ಟೇ ಇರಲ್ಲ, 0% ಇರುತ್ತೆ. ಆ ಕಂಪನೀಸ್ ಎಲ್ಲ ತುಂಬ ಡೇಂಜರಸ್. ಓಕೆ, ಆ ಕಂಪ್ನೀಸ್ನ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋದ್ರೆ ನಿಮ್ಮ ದುಡ್ಡು ಪಕ್ಕ ಮುಂಡ ಮುಚ್ಕೊಂಡು ಹೋಗುತ್ತೆ. ಏನಕ್ಕೆ ಅಂದರೆ ಪ್ರಮೋಟರ್ಸ್ಗೆ ನಂಬಿಕೆ ಇರಲ್ಲ ಆ ಕಂಪನಿ ಮೇಲೆ, ಅವರೇ ಸೆಲ್ ಮಾಡ್ತಾ ಇರ್ತಾರೆ. ಬರೀ ರಿಟೇಲರ್ಸ್ ಹತ್ರ ಇರುತ್ತೆ ಕಂಪನಿ. ಮೆಜಾರಿಟಿ ಶೇರ್ ಹೋಲ್ಡಿಂಗ್ ರಿಟೇಲರ್ಸ್ ಇರುತ್ತೆ. ಈ ಪಂಪ್ ಅಂಡ್ ಡಂಪ್ ಸ್ಕೀಮ್ಸ್ ಇರುತ್ತಲ್ವಾ, ಅದ್ರದ್ದೆಲ್ಲ ಇದೇ ಥರ ಕಂಪ್ನೀಸ್ ಬರೋದು ತುಂಬ. ನೋಡಿ, ಇಟ್ ಬ್ರೇಕ್ಸ್ ಡೌನ್ಸ್ ಎಕ್ಸಾಕ್ಟ್ಲಿ ವಿಚ್ ಗ್ರೂಪ್ ಆಫ್ ಪೀಪಲ್ ಆರ್ ಇನ್ಸ್ಟಿಟ್ಯೂಷನ್ಸ್ ಹೋಲ್ಡ್ ದ ಕಂಪ್ನಿ ಶೇರ್ಸ್. ಅಂದರೆ ಯಾವುದೇ ಒಂದು ಕಂಪನಿ, PRR Agro ನಾನು ಹೇಳಿದ್ನಲ್ವಾ, ಈ ಕಂಪನಿನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಓಕೆ, ಇದರಲ್ಲಿ ಎಷ್ಟು ಪರ್ಸೆಂಟ್ ಶೇರ್ಸ್? 100% ಶೇರ್ಸಲ್ಲಿ ನಂದು, ಓಕೆ, ನಾನು ಆ್ಯಸ್ ಎ ಕಂಪನಿ ಓನರ್ ನಂದು ಎಷ್ಟು % ಶೇರ್ಸ್ ಇದೆ? ಫಾರ್ ಎಕ್ಸಾಂಪಲ್ 60% ಶೇರ್ಸ್ ನಂದಿದೆ ಅಂತ ಇಟ್ಕೊಳ್ಳೋಣ. ಓಕೆ, ಮಿಕ್ಕಿದ 40% ಶೇರ್ಸಲ್ಲಿ FIIs
ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎಷ್ಟು ಹೋಲ್ಡ್ ಮಾಡ್ತಾ ಇದ್ದಾರೆ, DIIs ಎಷ್ಟು ಹೋಲ್ಡ್ ಮಾಡ್ತಾ ಇದ್ದಾರೆ, ರಿಟೈಲರ್ಸ್ ಅಂದ್ರೆ ಮಾಮೂಲಿ ನಿಮ್ ತರ ಇನ್ವೆಸ್ಟರ್ಸ್ ಇರ್ತಾರಲ್ವ ರಿಟೈಲರ್ಸ್, ಅವ್ರು ಎಷ್ಟು ಹೋಲ್ಡ್ ಮಾಡ್ತಾ ಇದ್ದಾರೆ. ಇದನ್ನ ತಿಳ್ಕೊಳ್ಳೋದೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್. ಇದು ಏನಕ್ಕೆ ಇಂಪಾರ್ಟೆಂಟು ಹೇಳ್ತೀನಿ ನೋಡಿ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಈಗ FIIs ಮತ್ತೆ DIIs ಇರ್ತಾರಲ್ವಾ, ಇವರು ಸುಮ್ನೆ ಬಂದು ದುಡ್ಡು ಹಾಕಲ್ಲ. ಕಂಪನಿ ಚೆನ್ನಾಗಿದ್ರೆ ಮಾತ್ರ ದುಡ್ಡು ಹಾಕೋದು. ಓಕೆ, ಸುಮ್ನೆ ಬಂದು ಸಿಕ್ಕಿದ ಕಂಪ್ನಿಗೆಲ್ಲ ದುಡ್ಡು ಹಾಕಲ್ಲ. ರಿಟೈಲರ್ಸ್ ಆ ಥರ ಅಲ್ಲ. ರಿಟೈಲರ್ಸ್ ಕಂಪ್ನಿ ಕಮ್ಮಿ ರೇಟ್ ಸಿಗ್ತಾ ಇದೆ ಅಂದ್ರೆ ಯಾವ ಕಂಪ್ನಿ ಬೇಕಾದ್ರೂ ತಗೊಂಡ್ಬಿಡ್ತಾರೆ. ತುಂಬಾ ಜನಕ್ಕೆ ಗೊತ್ತೇ ಇರಲ್ಲ ನಾವೇನ್ ತಗೊಂತಾ ಇದೀವಿ ಅಂತ. ಸೊ ರಿಟೈಲರ್ಸ್ ಶೇರ್ ಹೋಲ್ಡಿಂಗ್ ಜಾಸ್ತಿ ಇದ್ರೆ, ಫಾರ್ ಎಕ್ಸಾಂಪಲ್ 80% ರಿಟೈಲರ್ಸ್ ಶೇರ್ ಹೋಲ್ಡಿಂಗ್ ಇದ್ರೆ ಅದು ತುಂಬಾ ದೊಡ್ಡ ರೆಡ್ ಫ್ಲಾಗು. ನೀವು ಆ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಅದೇ FIIs DIIs ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಜಾಸ್ತಿ ಇದೆ, ಪ್ರಮೋಟರ್ಸ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಜಾಸ್ತಿ ಇದೆ, ಓನರ್ಸೇ ಆ ಕಂಪ್ನಿಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ ಅದು ತುಂಬಾ ಒಳ್ಳೆ ಸೈನ್. ಓಕೆ, ಯಾವುದೇ ಒಂದು ಕಂಪ್ನಿಯಲ್ಲಾಗ್ಲಿ ಶೇರ್ಸ್ ಡಿವೈಡ್ ಆಗಿರುತ್ತೆ. ಪ್ರಮೋಟರ್ಸ್ ಸ್ವಲ್ಪ ಶೇರ್ಸ್ನ ಹೋಲ್ಡ್ ಮಾಡ್ತಾ ಇರ್ತಾರೆ, FIIs ಹೋಲ್ಡ್ ಮಾಡ್ತಾ ಇರ್ತಾರೆ, DIIs ಹೋಲ್ಡ್ ಮಾಡ್ತಾ ಇರ್ತಾರೆ, ಪಬ್ಲಿಕ್ ಹೋಲ್ಡ್ ಮಾಡ್ತಾ ಇರ್ತಾರೆ. ಓಕೆ, ಇವರೆಲ್ಲ ಯಾರು ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಲ್ಲಿ ನೀಟಾಗಿ ಓದ್ಕೊಳ್ಳಿ. ಪ್ರಮೋಟರ್ಸ್ ಅಂದ್ರೆ ಫೌಂಡರ್ಸು, ಓನರ್ಸ್. ಓಕೆ, FIIs ಅಂದ್ರೆ ಆಲ್ರೆಡಿ ಗೊತ್ತು, DIIs ಅಂದ್ರೆ ಆಲ್ರೆಡಿ ಗೊತ್ತು, ಪಬ್ಲಿಕ್ ಅಂದ್ರೆ ಆಲ್ರೆಡಿ ಗೊತ್ತು. ಇದರಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ಸ್ ನಾವು ನೋಡಿದಾಗ ಏನೇನು ನೋಡಬೇಕು, ಯಾವ ತರ ಅರ್ಥ ಮಾಡ್ಕೊಬೇಕು ಅಂತ. ಗ್ರೀನ್ ಫ್ಲಾಗ್ಸ್ ಅಂದ್ರೆ ಒಳ್ಳೆ ಲಕ್ಷಣಗಳು. ಒಂದು ಕಂಪ್ನಿಯದು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಒಳ್ಳೆ ಲಕ್ಷಣಗಳು ಯಾವ ತರ ಇರುತ್ತೆ. ಹೈ ಪ್ರಮೋಟರ್ ಹೋಲ್ಡಿಂಗ್, ತುಂಬಾ ಶೇರ್ಸ್ನ ಓನರ್ಸೇ ಓನ್ ಮಾಡ್ತಾ ಇದ್ರೆ, 40% to 75% ಶೇರ್ಸ್ನ ಓನರ್ ಅವರೇ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಕಂಪನಿ ಮೇಲೆ ಅವ್ರಿಗೆ ಚೆನ್ನಾಗಿ ನಂಬಿಕೆ ಇದೆ ಅಂತ ಅರ್ಥ. ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದಾರೆ, ಚೆನ್ನಾಗಿ ನಂಬಿಕೆ ಇದೆ, ಫ್ಯೂಚರ್ ಮೇಲೆ ಚೆನ್ನಾಗಿ ನಂಬಿಕೆ ಇದೆ, ಆ ಕಂಪನಿ ಫ್ಯೂಚರ್ ಮೇಲೆ ಗ್ರೋತ್ ಚೆನ್ನಾಗಾಗುತ್ತೆ. ಅದಕ್ಕೆ ಅವರು ಅವ್ರ ಶೇರ್ಸ್ನ ಮಾರದೆ ಅವ್ರ ಹತ್ರನೇ ಉಳಿಸ್ಕೊಂಡಿರ್ತಾರೆ. ಅಥವಾ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅವ್ರ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್. 40% ಇರೋದು 42%, ನೆಕ್ಸ್ಟ್ ಇಯರ್ 45%, ಈ ಥರ ಅವರೇ ಬೈಬ್ಯಾಕ್ ಮಾಡ್ತಾ ಇರ್ತಾರೆ ಅವ್ರ ಶೇರ್ನ, ಅವ್ರದೇ ಕಂಪ್ನಿ ಶೇರ್ಸ್ನ ಅವರೇ ಬೈಬ್ಯಾಕ್ ಮಾಡ್ತಾ ಇರ್ತಾರೆ. ದಟ್ ಈಸ್ ವೆರಿ ಗುಡ್ ಸೈನ್ ದಟ್ ಕಂಪ್ನಿ ಈಸ್ ಗ್ರೋಯಿಂಗ್ ಅಂತ ಅರ್ಥ. ಓಕೆ, ರೈಸಿಂಗ್ FII ಅಂಡ್ DII ಹೋಲ್ಡಿಂಗ್. ನಾನು ಆಗ್ಲೇ ಹೇಳ್ದಂಗೆ FII ಮತ್ತೆ DIIs ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್, ಇವರೆಲ್ಲ ತುಂಬಾ ಅವ್ರ ಬ್ಯಾಲೆನ್ಸ್ ಶೀಟ್ನೆಲ್ಲ ಜಾಲಾಡ್ಬಿಟ್ಟಿರ್ತಾರೆ. ಆ ಕಂಪನಿ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ಅವ್ರು ಇನ್ವೆಸ್ಟ್ ಮಾಡೋದು ಅಲ್ವಾ. ಅವ್ರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಕಂಪನಿ ಮೇಲೆ ತುಂಬಾ ಒಳ್ಳೆ ಕಂಪನಿ ಅಂತ ಅರ್ಥ. ಓಕೆ, ಬಟ್ ರೆಡ್ ಫ್ಲಾಗ್ಸ್ ಏನು? ಪ್ರಮೋಟರ್ ಹೋಲ್ಡಿಂಗ್ ಈಸ್ ಡ್ರಾಪಿಂಗ್ ಅಂದ್ರೆ ಪ್ರಮೋಟರ್ಸೇ, ಅವರೇ ಓನರ್ಸೇ ಆ ಕಂಪನಿನ ಶೇರ್ಸು ಸ್ವಲ್ಪ ಮಾರ್ತಾ ಇದ್ದಾರೆ. 5%, 10%, 2%, 3% ಈ ಥರ ಮಾರ್ತಾ ಇದ್ದಾರೆ ಓವರ್ ದ ಇಯರ್ಸ್. ಅಂದರೆ ಒಂದು 5 ವರ್ಷದಲ್ಲಿ ವರ್ಷನೂ ಬರ್ತಾ 60% ಇದ್ದಿದ್ದು ನೆಕ್ಸ್ಟ್ ವರ್ಷಕ್ಕೆ 55%, ನೆಕ್ಸ್ಟ್ ವರ್ಷಕ್ಕೆ 50%, ನೆಕ್ಸ್ಟ್ ವರ್ಷಕ್ಕೆ 40%, ಈ ಥರ ರಿಡ್ಯೂಸ್ ಆಗಿದೆ. ಅಂದರೆ ಅವ್ರ ಬಿಸ್ನೆಸ್ ಮೇಲೆ ಅವ್ರಿಗೆ ಅಷ್ಟೊಂದು ನಂಬಿಕೆ ಇದ್ರೆ ಓನರ್ಸು ಏನಕ್ಕೆ ಮಾರ್ತಾರೆ ಬಿಸ್ನೆಸ್ನ ಅಲ್ವಾ. ಒನ್ ಆಫ್ ದ ರೆಡ್ ಫ್ಲಾಗ್ ಅದು. ಓಕೆ, ನೆಕ್ಸ್ಟು ಪ್ಲೆಡ್ಜಿಂಗ್ ಶೇರ್ಸು. ಅವ್ರ ಶೇರ್ಸ್ ಇರುತ್ತಲ್ವಾ ಕಂಪ್ನಿ ಶೇರ್ಸು, ಅದನ್ನ ಅಡ ಇಟ್ಬಿಟ್ಟು ಬ್ಯಾಂಕ್ ಹತ್ರ ಹೋಗಿ ಸಾಲ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ. ಆ ಬ್ಯಾಂಕ್ ಹತ್ರ ಸಾಲ ಮಾಡಿದ್ದಾಗ ತುಂಬ ಪರ್ಸೆಂಟೇಜು, ಈಗ ಫಾರ್ ಎಕ್ಸಾಂಪಲ್ 40%, 50% ಶೇರ್ಸ್ನ ಅಡ ಇಟ್ಬಿಟ್ಟು ಬ್ಯಾಂಕ್ ಹತ್ರ ಸಾಲ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಒನ್ ಆಫ್ ದ ರೆಡ್ ಫ್ಲಾಗ್. ಅದು ಡೇಂಜರಸ್ ಸೈನು. ಓಕೆ, ಕಂಪ್ನಿ ಸಾಲಗಾರ ಆಗ್ತಾ ಇದೆ, ಡೆಬ್ಟ್ಗೆ ಹೋಗ್ತಾ ಇದೆ. ಓಕೆ, ಅಲ್ಲಿ ಅಲರ್ಟ್ ಆಗ್ಬಿಡ್ಬೇಕು. ನೆಕ್ಸ್ಟ್ ಪಬ್ಲಿಕ್ ಹೋಲ್ಡಿಂಗ್ ಇಸ್ ಟು ಹೈ. ನಾನು ಆಗಲೇ ಹೇಳ್ದಂಗೆ ರಿಟೈಲರ್ಸೇ ತುಂಬ ಒಂದು 70%, 80% ಈ ಥರ ಶೇರ್ಸ್ನ ಶೇರ್ ಹೋಲ್ಡಿಂಗ್ ಇಟ್ಕೊಂಡಿದ್ರೆ ಕಂಪನಿಯಲ್ಲಿ, ರಿಟೈಲರ್ಸ್ಗೆ ಏನು ಗೊತ್ತಿರುತ್ತೆ ಕಂಪ್ನಿ ಬಗ್ಗೆ? ಅವ್ರೇನು ಬ್ಯಾಲೆನ್ಸ್ ಶೀಟ್ ನೋಡಿರ್ತಾರಾ, ಅಥವಾ ಕಂಪ್ನಿ ಬಿಸ್ನೆಸ್ ಮಾಡಲ್ ಗೊತ್ತಿರುತ್ತಾ, ಫ್ಯೂಚರ್ ಔಟ್ಲುಕ್ ಗೊತ್ತಿರುತ್ತಾ? ಏನು ಗೊತ್ತಿರಲ್ಲ. ಸುಮ್ಮನೆ ಯಾವುದೋ ಒಂದು 5 ರೂಪಾಯಿಗೋ 10 ರೂಪಾಯಿಗೋ ಸಿಗ್ತಾ ಇದೆ ಅಂತ ಹೋಗಿ ತಗೊಂಡ್ಬಿಟ್ಟಿರ್ತಾರೆ. ಆ ಥರ 70%, 80% ಈ ಥರ ಹೈ ರಿಟೈಲ್ ಹೋಲ್ಡಿಂಗ್ ಇದ್ರೆ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಆ ಕಂಪ್ನಿ ಮೇಲೆ. ಸೊ ದಟ್ಸ್ ಅ ವೆರಿ ಬಿಗ್ ಹ್ಯೂಜ್ ರೆಡ್ ಫ್ಲಾಗ್. ಓಕೆ, ಇದು ಇವಾಗ ಹೇಳಿದ್ನಲ್ಲ ಇಷ್ಟೊಂದು ಫಂಡಮೆಂಟಲ್ಸ್, ಇದನ್ನೆಲ್ಲ ಎಲ್ಲಿ ಚೆಕ್ ಮಾಡಬೇಕು? ಆನ್ಯುವಲ್ ರಿಪೋರ್ಟ್ ಆಫ್ ಕಂಪನಿ. ಆ ಕಂಪನಿನೇ ಪಬ್ಲಿಷ್ ಮಾಡುತ್ತೆ ಆನ್ಯುವಲ್ ರಿಪೋರ್ಟ್. ಪ್ರತಿಯೊಂದು ಕಂಪನಿ ಪಬ್ಲಿಷ್ ಮಾಡುತ್ತೆ, ಅದ್ರ ವೆಬ್ಸೈಟಲ್ಲಿ ಹೋದ್ರೆ ಸಿಗ್ಬಿಡುತ್ತೆ. ಓಕೆ, ಅಲ್ಲಿ ಚೆಕ್ ಮಾಡ್ಬೋದು. ಅಥವಾ NSE ಅಲ್ಲಿ ಸಿಗುತ್ತೆ ಆನ್ಯುವಲ್ ರಿಪೋರ್ಟ್ಸು, ಅಲ್ಲಿ ಚೆಕ್ ಮಾಡ್ಬೋದು. ನಿಮ್ಗೆ ಇದೆಲ್ಲ ಓದೋಕೆ ಕಷ್ಟ ಆಗುತ್ತೆ ಅಂದರೆ ಸ್ಕ್ರೀನರ್ ಅಂತ ಒಂದು ವೆಬ್ಸೈಟ್ ಇದೆ, ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಸಿಕ್ಕೋಗುತ್ತೆ. ಸ್ಕ್ರೀನರ್ ಅಂತ ವೆಬ್ಸೈಟ್ ಇದೆ, ಅದು ಹೋಗ್ಬಿಟ್ಟು ಕಂಪನಿ ನೇಮ್ನ ಟೈಪ್ ಮಾಡಿ. ಫಾರ್ ಎಕ್ಸಾಂಪಲ್ ಟಾಟಾ ಮೋಟರ್ಸ್ ಅಂತ ಇಟ್ಕೊಳ್ಳೋಣ. ಈ ಕಂಪನಿ ಬಗ್ಗೆ ನಾನು ತಿಳ್ಕೊಬೇಕು, ನಾನು ಮೇಲೆ ಹೇಳಿದ್ನಲ್ಲ ROE, ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು, ಡೆಬ್ಟ್ ಟು ಈಕ್ವಿಟಿ ರೇಷಿಯೋ, ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಟಾಟಾ ಮೋಟರ್ಸ್ ಅಂತ ಟೈಪ್ ಮಾಡಿ ಸ್ಕ್ರೀನರ್ ವೆಬ್ಸೈಟಲ್ಲಿ, ಅಲ್ಲಿ ಸಿಗ್ಬಿಡುತ್ತೆ ಡೀಟೇಲ್ಸು. ದೆನ್ ಟಿಕ್ಕರ್ ಟೇಪ್ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲೂ ಸಿಗ್ಬಿಡುತ್ತೆ ಡೀಟೇಲ್ಸು. ಇದನ್ನೆಲ್ಲ ಅಸೆಸ್ ಮಾಡೋಕ್ಕೆ ಈಸಿ ಆಗುತ್ತೆ. ನಂಬರ್ಸ್ನೆಲ್ಲ ಇಟ್ಕೊಂಡು ಒಳ್ಳೆ ಕಂಪ್ನಿನ ಯಾವ ಥರ ಸೆಲೆಕ್ಟ್ ಮಾಡಬೇಕು, ಟ್ರೇಡಿಂಗ್ ಇರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ಗೆ ಇರ್ಬೋದು ಅಂತ ಮುಂದೆ ಬರ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಈ ಫಂಡಮೆಂಟಲ್ಸ್ ಎಲ್ಲ ತುಂಬಾ ಕಾಂಪ್ಲಿಕೇಟೆಡ್ ಟಾಪಿಕ್ಸ್. ನನ್ನ ಕೈಲಿ ಆದಷ್ಟು ಈಸಿ ಟು ಅಂಡರ್ಸ್ಟ್ಯಾಂಡ್ ಲ್ಯಾಂಗ್ವೇಜಲ್ಲಿ ಹೇಳೋಕೆ ಟ್ರೈ ಮಾಡಿದ್ದೀನಿ. ನೀಟಾಗಿ ನೋಟ್ ಡೌನ್ ಮಾಡಿಕೊಂಡು ಮತ್ತೆ ರಿವೈಸ್ ಮಾಡ್ತಾ ಇರಿ. ಓಕೆ.
ಯೂಶುವಲಿ ನಾನು ಟಾಸ್ಕ್ ಕೊಡ್ತೀನಲ್ವ ನನ್ನ ವಿಡಿಯೋಸಲ್ಲಿ ಕ್ಲಾಸಸ್ಸಲ್ಲಿ, ಈ ವಿಡಿಯೋದಲ್ಲಿ ಟಾಸ್ಕ್ ಕೊಡೋದು ಮರೆತುಬಿಟ್ಟೆ. ನಾನು ಲಾಸ್ಟ್ ವಿಡಿಯೋಸಲ್ಲಿ ಕೊಟ್ಟಿದ್ನಲ್ವ ಟಾಸ್ಕು, ಅದೇ ಥರ ನೀವು ಯೂಸ್ ಮಾಡೋ ಪ್ರಾಡಕ್ಟ್ಸು ಡೈಲಿ ಏನು ಯೂಸ್ ಮಾಡ್ತೀರಾ, ಕಾಫಿ ಪುಡಿಯಿಂದ ಹಿಡಿದು ನಿಮ್ಮ ಸ್ಟೇಷನರಿವರೆಗೂ, ನೀವು ಓಡಿಸೋ ಗಾಡಿಯಿಂದ ಹಿಡಿದು ನೀವು ಹೋಗೋ ಬಸ್ವರೆಗೂ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಕಂಡಿಡ್ಕೊಳ್ಳಿ, ಕಂಪನಿ ನೇಮ್ ಕಂಡಿಡ್ಕೊಂಡು ನಾನು ಈ ಕ್ಲಾಸಲ್ಲಿ ಹೇಳ್ಕೊಟ್ನಲ್ವಾ ಎಲ್ಲ ಮಾರ್ಕೆಟ್ ಕ್ಯಾಪು, ROE, ಡೆಪ್ ಟು ಈಕ್ವಿಟಿ ರೇಷಿಯೋ, ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು, ಇದನ್ನೆಲ್ಲ ನೋಟ್ ಡೌನ್ ಮಾಡಿ. ಓಕೆ, ಎಲ್ಲ ನೀವು ಏನೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಅದು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ ಚೆಕ್ ಮಾಡಿ, ಸ್ಕ್ರೀನರ್ ಓಪನ್ ಮಾಡ್ಬಿಟ್ಟು ಈ ಟರ್ಮ್ಸ್ ಎಲ್ಲ ಸಿಗುತ್ತೆ. ಇದನ್ನ ಪೇಪರ್ ಮೇಲೆ ಬರೆದು ಪ್ರಾಕ್ಟೀಸ್ ಮಾಡಿ. ಬರೆಯುವಾಗ ಪ್ರತಿಯೊಂದು ಬರೆಯುವಾಗ ROE ಇಷ್ಟಿದೆ ಅಂತ ಬರೆಯುವಾಗ ROE ಅಂದ್ರೆ ಏನು ಅಂತ ನೆನ್ಪು ಮಾಡ್ಕೊಳ್ಳಿ. ನೆನಪಾಗಿಲ್ಲ ಅಂದ್ರೆ ಮತ್ತೆ ವಿಡಿಯೋ ನೋಡಿ, ಮತ್ತೆ ನೋಟ್ಸ್ ನೋಡಿ, ಮತ್ತೆ ರಿವೈಸ್ ಮಾಡ್ಕೊಳ್ಳಿ. ಓಕೆ, ರಿವಿಷನ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಈ ಟರ್ಮ್ಸ್ ಈಸಿಯಾಗಿ ಮರ್ತೋಗ್ಬಿಡ್ತೀರಾ. ಈಸಿಯಾಗಿ ಮರ್ತೋಗ್ಬಾರ್ದು ಅಂದ್ರೆ ಈ ಟಾಸ್ಕ್ ಮಾಡಿ. ಓಕೆನಾ? ಫಾರ್ ಎಕ್ಸಾಂಪಲ್, ಈಗ ಬಸ್ಸಲ್ಲಿ ಹೋಗ್ತಾ ಇರ್ತೀರಾ, ಬಸ್ ಯಾರು ಮಾಡಿದ್ರು, ಟಾಟಾ ಅವ್ರು ಮಾಡಿದ್ರ ಅಥವಾ ಅಶೋಕ್ ಲೇಲ್ಯಾಂಡ್ ಅವ್ರು ಮಾಡಿದ್ರ? ಟಾಟಾ ಅವ್ರು ಮಾಡಿದ್ರೆ ಟಾಟಾ ಕಂಪ್ನಿದು ಬರೀರಿ, ಅಥವಾ ಅಶೋಕ್ ಲೇಲ್ಯಾಂಡ್ ಮಾಡಿದ್ರೆ ಅಶೋಕ್ ಲೇಲ್ಯಾಂಡ್ ಎಲ್ಲ ಲಿಸ್ಟ್ ಬರೀರಿ. ಮಾಡಿದ್ರೆ ನನ್ಗೆ ಕಳಿಸಿ, ಇನ್ಸ್ಟಾಗ್ರಾಮಲ್ಲಿ ಕಳಿಸಿ. ತುಂಬಾ ಜನ ಆಲ್ರೆಡಿ ನಂಗೆ ನೋಟ್ಸ್ ಕಳಿಸ್ತಾ ಇದ್ದೀರಾ, ವೆರಿ ಗುಡ್. ಅದೇ ತರ ಕಳಿಸಿ, ಇದನ್ನು ಕಳಿಸಿ, ನೋಡ್ತೀನಿ. ಓಕೆ, ಬಾಯ್.